ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ದೇಶದ ಉಪ್ಪು, ಟಾಟಾ ಉಪ್ಪು ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡಬೇಕು. ಮುರಳಿಯವರೇ, ಸೋಮವಾರ ದಿನ ಯಾರನ್ನು ಕರೆಸ್ತಾ ಇದ್ದೀರಾ, ಯಾವ ಅಡುಗೆನ ಮಾಡಿಸ್ತಾ ಇದ್ದೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಬ್ರಾಹ್ಮಣರ ಅಡುಗೆಯ ಖ್ಯಾತಿ ನಮ್ಮ ಗಣೇಶ್ ಅವರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂತಹ ಬ್ರಾಹ್ಮಣರ ಅಡುಗೆನ ಮಾಡಿ ತೋರಿಸ್ತಾರೆ. ನೋಡ್ಕೋಬಹುದು, ಬರ್ಕೋಬಹುದು, ಮಾಡ್ಕೋಬಹುದು, ತಿನ್ಕೋಬಹುದು. ಗಣೇಶ್ ಅವರೇ ನಮಸ್ಕಾರ, ಬನ್ನಿ ಸರ್. ನಮಸ್ಕಾರ. ಏನ್ ಮಾಡ್ತಾ ಇದ್ದೀರಾ? ಇವತ್ತು ಡೈಲಿ ಮನೇಲಿ ಮಾಡುವಂತ ಪಲ್ಯ, ಆಲೂಗಡ್ಡೆ, ಕ್ಯಾಪ್ಸಿಕಮ್, ಬಟಾಣಿ ಹಾಕಿ ಒಂದು ಪಲ್ಯ. ಒಳ್ಳೆ ಪಲ್ಯ ಮನೇಲಿ ಮಾಡ್ಕೋಬಹುದು. ಮದುವೆ ಮನೇಲಿ ಇದೇ ಮಾಡೋದು ನೀವು? ಮದುವೆ ಮನೇಲಿ ಮಾಡ್ಬೋದು, ಮನೆಯಲ್ಲೂ ಮಾಡ್ಬೋದು. ಎಲ್ಲರಿಗೂ ಏನು ಇಂಟ್ರೆಸ್ಟ್ ಗೊತ್ತಾ? ನೀವು ಮನೇಲಿ ಮಾಡಿರೋದು ಅಂತ ಹೇಳಿದ್ರೆ ಇಶ್ಯೂ ಇರಲ್ಲ. ನಾವು ಮದುವೆ ಮನೇಲಿ ಮಾಡ್ತೀವಲ್ಲ ಆ ಪಲ್ಯ ಅಂತೇಳಿ ಅದು ಬರ್ಕೊಳಕ್ ಶುರು ಮಾಡ್ತಾರೆ. ಅಲ್ಲ, ಈ ಮನೆಯೆಲ್ಲ ಈ ತರ ಮಾಡಲ್ಲ ಅಲ್ಲ. ಈ ಮದುವೆ ಮನೇಲಿ ಮಾಡಿರೋದು ವಿಶೇಷನೇ ಇದು. ಹೌದಾ? ಮನೇಲಿ ಯಾವ್ದು ಒಂದ್ ತರಕಾರಿ ಹಾಕಿ ಮಾಡ್ಬೋದು. ಓಕೆ, 2-3 ತರಕಾರಿ ಮಾಡ್ಬೇಕಾದ್ರೆ ಮದುವೆಗೆ ಬರ್ಬೇಕು. ಓಕೆ, ಏನೋ ಪಲ್ಯ ಮಾಡಬೇಕು ಅಂತ ಇದ್ದೀರಾ? ಪಲ್ಯ ಮಾಡಕ್ಕೆ ಏನೇನು ತಂದಿರಾ ಅಂತ ಹೇಳ್ಬೇಕಲ್ಲ. ಆಲೂಗೆಡ್ಡೆ, ಕ್ಯಾಪ್ಸಿಕಮ್, ಬಟಾಣಿ ಪಲ್ಯ. ಬೇಕಾಗುವ ಸಾಮಗ್ರಿಗಳು: ಆಲೂಗೆಡ್ಡೆ, ದಪ್ಪ ಮೆಣಸಿನಕಾಯಿ, ಬಟಾಣಿ, ಕ್ಯಾರೆಟ್, ತೆಂಗಿನಕಾಯಿ ತುರಿ, ನಿಂಬೆ ರಸ, ಸಾಸಿವೆ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಓಕೆ, ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ನಾನು ಫಸ್ಟ್ ಒಂದು ಪಾನ್ ಕೊಟ್ಟು ಒಂದು ಪಾನಲ್ಲೇ ಮಾಡ್ಬಿಡೋದಲ್ಲ? ಒಂದು ಪಾನ್ ಮಾಡಿ ಸ್ವಲ್ಪ ಎಣ್ಣೆಲಿ ಕರಿಬೇಕಾಗುತ್ತೆ. ಎಣ್ಣ ಆಲೂಗಡ್ಡೆ ಇದ್ರಲ್ಲಿ ಸಾಕಲ್ಲ? ಸಾಕು. ಸ್ವಲ್ಪ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಮತ್ತೆ ಈ ಪಲ್ಯಗಳನ್ನ ಮಲ್ಲು ಮಾಡ್ಕೊಂಡು ಯಾವ್ದ್ರ ಜೊತೆಗೆ ತಿಂದ್ರೆ ಚೆನ್ನಾಗಿರುತ್ತೆ? ಈ ಪಲ್ಯ ಅನ್ನ ಜೊತೆ ಊಟ ಮಾಡುವಾಗ ನಂಚ್ಕೊಂಡು ತಿನ್ಬಹುದು, ಅಥವಾ ನಾವು ಚಪಾತಿ ಈ ತರ ಮಾಡಿದ್ರೆ ಅದು ತಿನ್ಬಹುದು. ಇದು ಎಣ್ಣೆ ಮ್ಯಾಕ್ಸಿಮಮ್ ಬಿಸಿ ಆಗ್ಬೇಕಾಗುತ್ತೆ. ಇದಕ್ಕಾ? ಹೌದು. ಆದ ತಕ್ಷಣ ತೆಗಿಬೇಕು, ಆ ತರ ಕಾಯಿ ಬಿಸಿ ಆಗ್ಬೇಕು. ಬಿಸಿ ಆಗ್ಬೇಕು. ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ಎಸ್. ಓಹೋ, ಸಾಕ ಕಾದಿರೋದನ್ನ ಕಾಯ್ಬೇಕಾ? ಚಟಪಟ ಅನ್ಬೇಕು. ಹಿಂಗೆ ಅನ್ಬೇಕಾ? ಓಹೋ, ಈಗ ಎಣ್ಣೆ ಕಾವು ಬಂದಿದೆ ಅಂತ ಅರ್ಥ. ಆಹಾ, ಓಹೋ, ಇಷ್ಟು ಕಾಯ್ಬೇಕು ಎಣ್ಣೆ? ಕಾಯ್ಬೇಕು ನಿಮ್ ಪ್ರಕಾರ? ಫುಲ್ ಕಾಯ್ಬೇಕು. ಇದು ಕಡಿಮೆನೆ. ಇದು ಕಡಿಮೆನಾ? ಕಡಿಮೆ. ವೆರಿ ಗುಡ್. ಫುಲ್ ಕಲರ್ ಚೇಂಜ್ ಆಗ್ಬೇಕಾ? ಕಲರ್ ಸ್ವಲ್ಪ ಸವರಿಂಗ್ ಕಲರ್ ಬರುತ್ತೆ, ಕೆಂಪು ಕಲರ್. ಇದೊಂದನೇ ಎಣ್ಣೆಯಲ್ಲಿ ನಾವು ಕರಿಯುವಂಥದ್ದು, ಬೇರೆ ಯಾವುದಿಲ್ಲ? ಬೇಕಾ ಇದು ಕೂಡ ನಾವು ಇದು ಮಾಡ್ಕೋಬಹುದು. ಇದು ಬರೀ ಎಣ್ಣೆ, ಇದು ಬಾಣಲೆಯಲ್ಲಿ ಫ್ರೈ ಮಾಡಿ. ಬಟ್ ಇದು ಎಣ್ಣೆ ಕಾದಿರ್ತಲ್ಲ, ಒಂದ್ಸರಿ ಚೆನ್ನಾಗಿ ಬರುತ್ತೆ. ಈ ಕೆಲಸ ಬೇಗ ಆಗುತ್ತೆ. ಇಲ್ಲ ಇನ್ನೊಂದು ಬಾಣಲೆಯಲ್ಲಿ ಎಣ್ಣೆ ತಗೋಬೇಕು, ಕಾಯ್ಬೇಕು. ನಮ್ ಕೆಲಸ ಫಾಸ್ಟ್ ಆಗುತ್ತೆ. ಕೆಲವೊಮ್ಮೆ ಇದನ್ನ ಹಾಫ್ ಬಾಯ್ಲ್ ನೀರಿನಲ್ಲಿ ಬಾಯ್ಲ್ ಮಾಡಿಬಿಟ್ಟು ಆಮೇಲೆ ಎಣ್ಣೆಗೆ ಹಾಕ್ಬೇಕು. ಓಕೆ ಓಕೆ, ನಾವು ಫಿಂಗರ್ ಚಿಪ್ಸ್ ಮಾಡ್ತೀವಲ್ಲ ಆ ಥರ ಹಾಫ್ ಬಾಯ್ಲ್ ಮಾಡಿಬಿಟ್ಟು ಆಮೇಲೆ ಎಣ್ಣೆಗೆ ಹಾಕಿ. ಹಾಫ್ ಬಾಯ್ಲ್ ಮಾಡುವಾಗ ಸ್ವಲ್ಪ ಉಪ್ಪು ಹಾಕುವ. ಉಪ್ಪು ಹಾಕಿದ್ರೆ ಎಳಿತು, ಉಪ್ಪೆಲ್ಲ ಎಳಿತದೆ, ಹೋಳಿ ಎಳಿತು. ಓಕೆ ಓಕೆ ಓಕೆ. ಹೆಂಗ್ ಟೇಸ್ಟ್ ಬೇಕೋ ಹಂಗೆ ಚೇಂಜ್ ಮಾಡ್ತಾ ಹೋಗ್ತಾ ಇರ್ಬೋದು ಅಷ್ಟೇ. ಅದ್ರೊಳಗೆ ಏನು ಹಿಂಗೇ ಮಾಡ್ಕೊಂಡು ಹೋಗಿ ಅಂತೇನು ಹೇಳಂಗಿಲ್ಲ. ಒಂದು ಬೇಸಿಕ್ ನಾಲೆಜ್ ಕೊಡ್ಬೋದು ಅಷ್ಟೇನೆ. ಹೌದು. ಅಟ್ಲೀಸ್ಟ್ ನಾವು ಹೇಳ್ತಾ ಹೋದ್ ಗೊತ್ತಾಗುತ್ತೆ ಅವ್ರಿಗೆ. ಸಾಮಾನ್ಯವಾಗಿ ಚರ ಸೌಂಡ್ ಇದೆಯಲ್ಲ, ಅದು ನಿಲ್ಬೇಕು. ಅದು ನಿಂತೆ ಬೆಂದಿದೆ ಅಂತ ಅರ್ಥ. ಅದರಿಂದ ನೀರಿನ ಅಂಶ ಹಿಡ್ಕೊಂಡ್ಬಿಡುತ್ತೆ ಎಣ್ಣೆ. ಓಕೆ ಓಕೆ ಓಕೆ. ಏನಿದು ಚಿಪ್ಸ್ ತರ ಆಗ್ಬಿಡ್ತಾ ಇದಿಲ್ರಿ ಗಣೇಶ್? ತೆಗೆದ್ಬೋಣ? ತೆಗಿ, ಆಯ್ತು, ತೆಗೆದ್ಬಿಡಿ. ಇದು ಆಗಿದೆ, ಬೆಂದಿದೆ, ತೆಗೆದ್ಬಿಡ್ಬೋದು. ಸೇಮ್ ಪನ್ನೀರ್ ಕಣ್ಣಂಗೆ ಕಾಣ್ತಾ ಇದೆ. ಇದು ಕ್ರಿಸ್ಪಿ ಆಗೋಯ್ತಲ್ಲ? ಕ್ರಿಸ್ಪಿ ಆಗುತ್ತೆ. ವೆರಿ ಗುಡ್. ಇನ್ನೂ ಕಲರ್ ಬರುತ್ತೆ, ಬ್ರೌನ್ ಕಲರ್ ಬರ್ತಕ್ಕ ಬೇಕಾದ್ರೆ ಇಟ್ಕೋಬಹುದು. ಬಟ್ ತಿರ್ಗಾ ನಾವು ಪಲ್ಯ ಮಾಡಿದಾಗ ಮೆತ್ಕಾಬಿಡ್ತೀನಲ್ಲ ಇದು? ಇಲ್ಲ, ಸ್ವಲ್ಪ ಸಾಫ್ಟ್ ಬರುತ್ತೆ, ಬಟ್ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಇದು ಹಾಕಿಬಿಡ್ಲಾ? ಎಸ್ ಎಸ್ ಎಸ್. ಇದಕ್ಕೆ ಹಾಕೊಳ್ಳಿ, ಇದಕ್ಕೆ ಹಾಕೊಂಡ್ಬಿಟ್ಬಿಡಿ. ಓಕೆ. ದಪ್ಪ ಮೆಣಸಿನ್ಕಾಯಿನೂ ಕೂಡ ಎಣ್ಣೆಲಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಇದು ಮಾತ್ರ ಎಣ್ಣೆಲಿ ಹಾಕಿದ್ರೇನೆ ಫುಲ್ ಇದು ಮಾಡ್ಬೇಕಂತಿಲ್ಲ. ಹಾಫ್ ಬಾಯ್ಲ್ ಮಾಡಿ ಇನ್ನೂ ಚೆನ್ನಾಗಿರುತ್ತೆ. ಕರಮ್ 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 ಅಂತ ಇರುತ್ತಲ್ಲ. ಬಟ್ ಇದರ ಪಲ್ಯಕ್ಕೆಲ್ಲ ಆಲೂಗಡ್ಡೆ ಇರಲೇಬೇಕಲ್ಲ? ಆಲೂಗಡ್ಡೆ ಇದು ಅದು ನಿಮ್ ಬ್ರಾಹ್ಮಣ ಅಡುಗೆ ಆಲೂಗಡ್ಡೆ ಇರಲೇಬೇಕು ಬಿಡಿ. ಹೌದು. ಇದು ಮತ್ತು ಆಲೂಗಡ್ಡೆ, ಬದನೆಕಾಯಿ ಕಾಂಬಿನೇಷನ್. ಬದನೆಕಾಯಿ ಹಾಕ್ಬೋದಾ? ಬದನೆಕಾಯಿನೂ ಹಾಕ್ಬೋದು ಬೇಕಾದ್ರೆ. ಇದೇ ತರ ಎಣ್ಣೆಲ್ಲ ಫ್ರೈ ಮಾಡಿ ಹಾಕ್ಬೋದು. ಓಕೆ, ಒಳ್ಳೆ ಕಾಂಬಿನೇಷನ್. ಇವರ ಫ್ರೆಂಡ್ಶಿಪ್ ಇದ್ದಾಗಿ ಅವ ಇಲ್ಲ ನಾನಿಲ್ದ ಅವ ಇಲ್ಲ ಅಂತ. ಓಕೆ, ನಂತರ ಏನ್ ಮಾಡೋಣ? ಒಂದು ಪಾನಲ್ಲಿ ಹಾಕಿ ಒಗ್ಗರಣೆ ಹಾಕೋದು ಅಷ್ಟೇ. ಸ್ವಲ್ಪ ಎಣ್ಣೆ ಬಗ್ಗೆ ಹಾಕಬಹುದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಇಲ್ಲಿ ನಾವು ಆಲೂಗಡ್ಡೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದೀವಿ. ಜೊತೆಗೆ ದಪ್ಪ ಮೆಣಸಿನಕಾಯಿನೂ ಕೂಡ ಎಣ್ಣೆಲಿ ಫ್ರೈ ಮಾಡಿ ಇಟ್ಟಿರ್ಬೇಕು.
ಈಗ ಇದಕ್ಕೆ ನಾವು ಒಗ್ಗರಣೆ ಹಾಕ್ತಾ ಇದ್ವಿ. ಹಾಕಿ ಸರ್. ಸಾಸಿವೆ, ಓಕೆ. ಒಣಮೆಣಸಿನ್ಕಾಯಿ, ಇಂಗು ತಂದಿದ್ದೀರಾ ಪ್ಯಾಕೆಟ್ ಅಲ್ಲಿ? ಹಿಂಗೆ ಏನ್ ಬೇಕಾಗಿಲ್ಲ ಇದಕ್ಕೆ. ಹೆಂಗ್ ಸಾಧ್ಯ? ಬೇಕಾಗಿಲ್ಲ. ಬ್ರಾಹ್ಮಣ ಅಡಿಗೆಲಿ ಹಿಂಗಿಲ್ಲ ಅಂದ್ರೆ ಏನರ್ಥ? ಫಸ್ಟ್ ಜೋಬಲಿ ತೆಗೀರಿ ಹಾಕಿ. ಹಿಂಗು ಎಲ್ಲ ಇಕ್ಕೂ ಹಾಕ್ಲೇಬೇಕಂತೇನಿಲ್ಲ. ಏ ಸಾರು ಹುಳಿ. ನಿಮ್ಮ ವೈಫ್ ಮನೆ ಫೋನ್ ಮಾಡಿ ಹೇಳ್ತಾ ಇದ್ರು, ಅವ್ರು ಎಂತ ಮಾಡ್ತಾರೆ ಗೊತ್ತಾ, ಅವ್ನ ಜೋಬ್ನಲ್ಲಿ ಒಂದು ಪ್ಯಾಕೆಟ್ ಇಟ್ಕೊಡ್ತಾರೆ, ಏನ್ ತಗೊಂಡು ನೋಡ್ರಿ ಹಿಂಗಿತ್ತು ಅಂತ. ನೀವು ನೋಡಿದ್ರೆ ಹಿಂಗೆ ಹಾಕ್ಲೇಬೇಕಾಗಿಲ್ಲ ಅಂತ ಹೇಳ್ತಾ ಇದ್ರಲ್ಲ, ನೀವು ಹೆಂಗ್ ಆಗ್ತದೆ ಅದು? ಈಗ ಕರಿಬೇವು ಹಾಕ್ತಾ ಇದ್ದೀನಿ. ಹಾಕಿ ಸರ್. ಏನಿದು? ಇದು ಬೇಯಿಸಿಟ್ಟ ಬಟಾಣಿ. ಬೇಯಿಸಿಟ್ಟ ಬಟಾಣಿ. ಹೌದು. ಓಕೆ. ಬೇಯಿಸಿಟ್ಟ ಹಸಿ ಬಟಾಣಿ. ಕ್ಯಾರೆಟ್ ತುರಿ. ಓಕೆ. ಒಳ್ಳೆ ಪಲ್ಯ ಅಲ್ಲ? ಪಲ್ಯ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಟಾಟಾ ಉಪ್ಪು. ದೇಶದ ಉಪ್ಪು. ಅದೇ ಟಾಟಾ ಉಪ್ಪು. ಓಕೆ. ಇದು ಹಾಫ್ ಫ್ರೈ ಆದ್ರೂ ಸಾಕಾಗುತ್ತೆ. ಕ್ಯಾರೆಟ್ ಸಾಕು? ಹಾಫ್ ಫ್ರೈ ಸಾಕು? ಸಾಕು. ಏನಿದು? ಕಾಯಿ ತುರಿಯಾ? ಅದು ಕಾಯಿ ತುರಿ. ಹಾಕಿ. ಓಕೆ. ಈ ಖಾರ ಏನ್ ಬೇಡವಾ? ಮೆಣಸಿನಕಾಯಿ ಪುಡಿ, ಅದೇ ಚಿಲ್ಲಿ ಪೌಡರ್ ಹಾಕೋಣವಾ? ಮಸಾಲೆ ಪೌಡರ್ ಎಲ್ಲ ಹಾಕಬೇಕು. ಇವಾಗಲೇ ಹಾಕೋದು ಆಮೇಲೆ ಇಲ್ಲ, ಸ್ವಲ್ಪ ಫ್ರೈ ಆಗಿದೆ. ಈಗಲೇ ಹಾಕಿದ್ರೆ ಏನಾಗುತ್ತೆ, ಅದು ಅಡಿಗೆ ಕಟ್ಕೊಂಡ್ಬಿಡುತ್ತೆ. ಓಕೆ. ಇದು ಲಿಂಬೆ ಹಣ್ಣು ಹಾಕ್ತಾ ಇದ್ದೀನಿ ಈಗಲೇ. ಹಾಂ. ಓಕೆ. ಒಂದು ಪೂರ್ತಿ ಆದಂತ ನಿಂಬೆಹಣ್ಣು? ಪೂರ್ತಿ ಬೇಡ, ಇಷ್ಟಕ್ಕೆ. ಓಕೆ. ಈಗ ಇದನ್ನು ಹಾಕು. ಇದು ಕರೆದಿಟ್ಟ ಆಲೂಗಡ್ಡೆ, ಕ್ಯಾಪ್ಸಿಕಮ್ ಬೇಕಾ ಇದರಲ್ಲೇ ನಾವು ಫ್ರೈ ಮಾಡ್ಬೋದು. ಓಕೆ. ಇಲ್ಲಾಂದ್ರೆ ಎಣ್ಣೆಲಿ ಫ್ರೈ ಮಾಡಿ ಇಟ್ಕೋಬಹುದು, ಹೆಂಗ್ ಬೇಕಾದ್ರೆ ಮಾಡ್ಕೋಬಹುದು. ಇದ್ರ ಜೊತೆಗೆ ಬದನೆಕಾಯಿ ಕೂಡ ಹಾಕೋಬಹುದು. ಇದಕ್ಕೇನು ಮಸಾಲೆ ಪೌಡರ್, ಚಿಲ್ಲಿ ಪೌಡರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಎವರೆಸ್ಟ್ ಅವರ ಅಚ್ಕಾರದ ಪುಡಿನ. ಹಸಿಮೆಣಸಿನ ಪುಡಿ ಸಾಕು. ಸ್ವಲ್ಪ ಧನಿಯಾ ಪುಡಿ ಬೇಕಾ? ಫ್ಲೇವರ್ಗೆ ಬೇಕಾದ್ರೆ ಸ್ವಲ್ಪ ಫ್ಲೇವರ್ಗೆ ಎವರೆಸ್ಟ್ ಅವರ ಧನಿಯಾ ಪುಡಿ. ರುಚಿಗೆ ಸಾಕು. ಇನ್ನು ಬೇಕಾ ಇದಕ್ಕೆ ಗರಂ ಮಸಾಲೆ ಅದು ಇದು ಹಾಕ್ಬೋದು. ಗರಂ ಮಸಾಲೆ ಪೌಡ್ರು ಅದು ಹಾಕ್ಬೋದು. ಓಕೆ. ಬಟ್ ಇದು ಬೇಸಿಕ್. ಇದು ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ನೀರ್ ಹಾಕೊಂಡ್ರೆ ಸಾಗು ಮಾಡ್ಕೊಳ್ಳಿ, ನೀರ್ ಹಾಕಿದ್ರೆ ಪಲ್ಯ ಮಾಡ್ಕೊಳ್ಳಿ. ಇದನ್ನ ಗ್ರೇವಿ ಟೈಪ್ ಮಾಡಿ ಇದು ಮಾಡ್ಕೋಬಹುದು. ಓಕೆ. ಹಸಿ ಪಲ್ಯ. ಸ್ವಲ್ಪ ಅರಶಿನ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಎವರೆಸ್ಟ್ ಅವರ ಅರಶಿನ ಪುಡಿಯನ್ನ. ನೋಡ್ಲಿಕ್ಕೂ ಚಂದ, ಕಲರ್ಫುಲ್ ಆಗಿರುತ್ತೆ. ಎಸ್. ಆಯ್ತು. ಇದು ಆಯ್ತಾ? ಆಫ್ ಮಾಡ್ಬೋದು. ಇನ್ನೇನು ಹಾಕೋದು ಉಂಟಾ? ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸ್ತಾ ಇದ್ದೀನಿ ಮೇಲ್ಗಡೆ. ಓಕೆ. ಒಳ್ಳೆ ಪಲ್ಯ ಬಿಡಿ, ಅದ್ಭುತವಾದ ಪಲ್ಯ. ಆಲೂಗಡ್ಡೆ, ಬಟಾಣಿ, ಕ್ಯಾಪ್ಸಿಕಮ್ ಪಲ್ಯ ರೆಡಿ ಇದೆ. ಯಾವ ತರಕಾರಿ ಹಾಕಿದ್ರು, ಯಾವ್ದನ್ನ ಹುರ್ಕೊಂಡ್ರು, ಯಾವ್ದನ್ನ ಎಣ್ಣೆಲಿ ತೇಲ್ಸಿದ್ರು ಅಷ್ಟನ್ನು ಮತ್ತೊಮ್ಮೆ ತೋರಿಸ್ತಾ ಇದೀನಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ. ಆಲೂಗೆಡ್ಡೆ ಕ್ಯಾಪ್ಸಿಕಮ್ ಬಟಾಣಿ ಪಲ್ಯ ಮಾಡುವ ವಿಧಾನ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ನಂತರ ಹೆಚ್ಚಿದ ಆಲೂಗೆಡ್ಡೆ ಹಾಕಿ ಕರಿದು, ನಂತರ ದಪ್ಪ ಮೆಣಸಿನಕಾಯಿ ಹಾಕಿ ಕರಿದು ತೆಗೆದಿಟ್ಟುಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಕರಿಬೇವು, ಬೇಯಿಸಿದ ಬಟಾಣಿ, ಕ್ಯಾರೆಟ್ ತುರಿ, ಉಪ್ಪು ಹಾಕಿ ಫ್ರೈ ಮಾಡಿ ತೆಂಗಿನಕಾಯಿ ತುರಿ, ನಿಂಬೆ ರಸ, ಕರಿದ ಆಲೂಗೆಡ್ಡೆ, ದಪ್ಪ ಮೆಣಸಿನಕಾಯಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಹಾಕಿ 2 ನಿಮಿಷ ಬೇಯಿಸಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿದರೆ ಆಲೂಗೆಡ್ಡೆ ಕ್ಯಾಪ್ಸಿಕಮ್ ಬಟಾಣಿ ಪಲ್ಯ ಸವಿಯಲು ಸಿದ್ಧ. ಟೇಸ್ಟ್ ಮಾಡುವ? ಮಾಡಿ ಟೇಸ್ಟ್ ಮಾಡಿ ಹೇಳಿ ರಿಸಲ್ಟ್ ಹೇಗಿದೆ. ಮನೆಯಲ್ಲಿ ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಖಾರವಾಗಿ ರುಚಿಯಾಗಿ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಆಲೂಗಡ್ಡೆ ಇಷ್ಟಪಡೋರು, ಬಟಾಣಿ ಇಷ್ಟಪಡೋರು, ದಪ್ಪ ಮೆಣಸಿನಕಾಯಿ ಇಷ್ಟಪಡೋರು, ಕ್ಯಾರೆಟ್ ಇಷ್ಟಪಡೋರು. ಜೊತೆಗೆ ಇದು ತಿಳಿ ಸಾರಿಗೆ
ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆರೋಗ್ಯದ ಬಗ್ಗೆ ಮಾಹಿತಿಗಳನ್ನ ಕೊಡಬೇಕು. ಆರೋಗ್ಯದ ಬಗ್ಗೆ ಹೆಚ್ಚಾಗಿ ನೀವು ತಿಳ್ಕೋಬೇಕು, ಇದ್ರ ಬಗ್ಗೆ ಹೇಳ್ಬೇಕು, ಅದನ್ನ ನೀವು ಕೇಳಬೇಕು. ಯಾವ ರೀತಿ ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರುಗಳಿಲ್ಲದೆ ಅಡುಗೆಗಳನ್ನ ಮಾಡ್ತಾರೆ ಅದನ್ನ ನೋಡಬೇಕು. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿನ ನೀವು ವಹಿಸ್ಕೋಬೇಕು. ಇದ್ರ ಬಗ್ಗೆ ಮಾತಾಡೋಕ್ಕೋಸ್ಕರ ಬರ್ತಾ ಇದ್ದಾರೆ ಖ್ಯಾತ ಸಂವಹನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು. ಗುರುಜಿಯವರೇ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ ಗುರುಜಿ. ನಮಸ್ಕಾರ. ಏನ್ ಗುರುಜಿ, ಏನೋ ತಂದ್ಬಿಟ್ಟಿದ್ದೀರಾ ಇವತ್ತು? ಇದೇನ್ ಸೇಬೆಕಾಯಿ ಹಣ್ಣ? ಸೇಬೆಕಾಯಿ ತರ ಕಾಣ್ತಾ ಇದೆಯಲ್ಲ. ಕಲ್ಲಂಗಡಿ ಹಣ್ಣಿನ ತಿರುಳು. ಏನ್ ಗುರುಜಿ, ಲಾಸ್ಟ್ ವೀಕ್ ಹೋಗ್ಲಿ ಅಂತ ನೀವೇನೋ ಹಣ್ಣುಗಳು ಕೊಟ್ರಿ, ಕಲ್ಲಂಗಡಿ ಚೆನ್ನಾಗಿ ಜ್ಯೂಸ್ ಕುಡಿದ್ವಿ. ತಿಳುಳು ಜ್ಯೂಸ್ ಮಾಡಕ್ ಶುರು ಮಾಡ್ಬಿಟ್ರಾ? ಚೆನ್ನಾಗಿರ್ತಾ ಗುರುಜಿ. ಕ್ಲಾಸ್ ಜ್ಯೂಸ್. ಓಕೆ. ಬಹಳ ಒಳ್ಳೇದು. ನೆನ್ನೆ ತಾನೇ ಹೇಳಿದೆ ನಿಮ್ಗೆ. ಓಕೆ. ಅದರ ಗುಣಗಳೆಲ್ಲ. ಓಕೆ. ಹಾಗಾಗಿ ಇದ್ರಲ್ಲೂ ಆ ಗುಣಗಳಿದೆ. ಓಕೆ. ದಿನನಿತ್ಯ ಬಳಸ್ತಾ ಇದ್ರೆ ಒಳ್ಳೇದಾಗ್ತಾ ಬರುತ್ತೆ. ಓಕೆ ಓಕೆ ಓಕೆ. ದಿನನಿತ್ಯ ನಿಮ್ಮ ಆರೋಗ್ಯಕ್ಕಾಗಿ ಕಲ್ಲಂಗಡಿ ಹಣ್ಣಿನ ಜ್ಯೂಸು, ಸಿಪ್ಪೆಯ ಚಟ್ನಿ, ತಿರುಳಿನ ಜ್ಯೂಸು ಅಲ್ವಾ ಗುರುಜಿ? ದೋಸೆ ಬೇರೆ ಇದೆ. ಓಕೆ, ಅದನ್ನು ಬೇರೆ ಮರ್ತ್ಬಿಟ್ಟಿದ್ದೆ ನಾನು. ಓಕೆ. ಕಲ್ಲಂಗಡಿ ಹಣ್ಣಿನ ತಿರುಳಿನ ಜ್ಯೂಸ್. ಬೇಕಾಗುವ ಸಾಮಗ್ರಿಗಳು: ಕಲ್ಲಂಗಡಿ ಹಣ್ಣಿನ ತಿರುಳು, ನಿಂಬೆ ರಸ, ಕಾಳು ಮೆಣಸಿನ ಪುಡಿ, ಉಪ್ಪು. ಓಕೆ, ಶುರು ಮಾಡಾಗಿದೆ. ಸೊ ಜ್ಯೂಸರ್ಗೆ ಹಾಕೋಣ ಮೊದಲು. ಹಾಕೋಣ ಗುರುಜಿ. ಓಹೋ ಕಷ್ಟ. ಅಂದರೆ ತಿಳನ್ನ ಚೆನ್ನಾಗಿ ಹಾಕಿ ಗ್ರೈಂಡ್ ಮಾಡಿ ಅದನ್ನ ಹಿಂಡ್ಕೊಂಡ್ರೆ ಒಳ್ಳೆ ಜ್ಯೂಸ್ ಸಿಗ್ತಾ ಇದೆ. ನೀಟಾಗಿ ಲೈಟ್ ಗ್ರೀನ್ ಕಲರ್ ಜ್ಯೂಸ್. ಹಂಗೆ ಒಂದು ಪ್ರಶ್ನೆ ಬೇರೆ ಇತ್ತು ಗುರುಜಿ. ಹೇಳಿ. ಒಬ್ರು ಗೋಕರ್ಣದಿಂದ ಬರ್ದಿದ್ದಾರೆ, ಶಶಿಕಲಾ ಅಂತ. ಅವರು ಮೆದುಳಿನ ಕುರಿತು ಸ್ವಲ್ಪ ಹೇಳಿ ನಮಗೆ. ಜ್ಞಾಪಕ ಶಕ್ತಿ ಜಾಸ್ತಿ ಆಗಬೇಕು. ಆ ಜ್ಞಾಪಕ ಶಕ್ತಿ ಜಾಸ್ತಿ ಆಗಬೇಕು ಅಂದರೆ ಯಾವ ರೀತಿ ಆಹಾರ ಕ್ರಮಗಳನ್ನ ಅನುಸರಿಸಬೇಕು? ನಾವು ಹೇಳಿದೀವಿ ಅನ್ಸುತ್ತೆ ಒಂದ್ಸರಿ. ಹೇಳಿರ್ತೀವಿ. ಆಹಾರ ಅಂತ ಬಂದಾಗ ವಾಲ್ನಟ್ ಬೆಸ್ಟ್, ಡ್ರೈ ಫ್ರೂಟ್. ಅದು ವಾಲ್ನಟ್ ಅಂತ ಗ್ರಂಥಿಗೆ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ. ಇಷ್ಟು ದಪ್ಪ ಇರುತ್ತೆ, ಮೆದುಳು ತರ ಇರುತ್ತೆ. ಅದನ್ನ ನಾವು ಮೆದುಳಿನ ಭಾಗ, ಕರೆಸ್ಪಾಂಡೆನ್ಸ್ ಪಾಯಿಂಟ್ ಅಂತ. ಯಾವ್ದಾದ್ರು ಒಂದು ಬೆರಳಿನ ತುದಿಗೆ ರಾತ್ರಿ ಮಲ್ಕೋಬೇಕಾದ್ರೆ ಅದನ್ನ ಮೈಕ್ರೋಪೋರ್ ಪೇಪರ್ ಪ್ಲಾಸ್ಟರ್ ಅಂತ ಬ್ರೈನ್ ಅದೇ ಒಳಗಡೆ ಇರ್ತಕ್ಕಂಥ ಇದನ್ನ. ಓಕೆ. ಅದ್ರಲ್ಲಿ 2 ಭಾಗ ಬರುತ್ತಲ್ಲ, ಒಂದು ಭಾಗನ ಇಟ್ಬಿಟ್ಟು ಟೇಪ್ ಹಾಕೊಂಡು ಮಲ್ಕೊಳ್ಳೋದ್ರಿಂದ ಸೂಜೋಗ್ ಥೆರಪಿ ಪ್ರಕಾರ ಮೆದುಳಿಗೆ ಶಕ್ತಿ ಬರುತ್ತೆ ಒಂದು. ಓಕೆ. ಎರಡನೇದು ಫ್ಲವರ್ ರೆಮಿಡಿ ಅಂತ ನಾನು ಒಂದ್ಸಲ ಹೇಳಿದೀನಿ. 4 ಹೂವಿನ ಎಸೆನ್ಸಸ್ ಇದೆ. ಅದನ್ನ ನಾವು ನೀರಲ್ಲಿ ಮಿಕ್ಸ್ ಮಾಡಿ ನಾವು ಕುಡಿಬಹುದು. ಅದು ನಮ್ಮ ಕ್ಲಿನಿಕಲ್ಲೂ ಸಿಗುತ್ತೆ, ಹೋಮಿಯೋಪತಿ ಅಂಗಡಿಗಳಲ್ಲೂ ಸಿಗುತ್ತೆ. ಓಕೆ. ಅದನ್ನ ಸೇವನೆ ಅದು ತುಂಬಾ ಜನ ಕೇಳಿದಾರೆ ನಮ್ಗೆ. ಅದು ಎಲ್ಲಿ ಸಿಗುತ್ತೆ? ಊದ್ದೇನೋ ಹೇಳ್ಬಿಟ್ರು ಗುರುಜಿ, ನಮ್ಗೆ ಗೊತ್ತಾಗ್ತಾ ಇಲ್ಲ. ಎಲ್ಲಿ ಸಿಗುತ್ತೆ? ಗ್ರಂಥಿ ಅಂಗಡಿ ಸಿಗುತ್ತಾ ಗುರುಜಿ? ಇಲ್ಲ. ಹೋಮಿಯೋಪತಿ ಅಂಗಡಿನಲ್ಲಿ, ಹೋಮಿಯೋಪತಿ ಶಾಪ್ಗಳಲ್ಲಿ, ಹೋಮಿಯೋಪತಿ ಕ್ಲಿನಿಕ್ ಅಲ್ಲ, ಮೆಡಿಕಲ್ ಶಾಪ್, ಹೋಮಿಯೋಪತಿ ಮೆಡಿಕಲ್ ಶಾಪ್ ನಲ್ಲಿ ಕೆಲವರು ಬ್ಯಾಚ್ ಫ್ಲವರ್ ರೆಮಿಡಿ ಅಂತ ಮಾರ್ತಾರೆ. ಬ್ಯಾಚ್ ಫ್ಲವರ್ ರೆಮಿಡಿ ಅಂತ ಕರೀತಾರೆ ಅದಕ್ಕೆ. ಓಕೆ, ಹೇಳಿ ಸರ್. ಅದರಲ್ಲಿ 4 ನಾವು ಬಳಸ್ಕೋಬೇಕಾಗತ್ತೆ. ಓಕೆ. ಸ್ಕ್ಲೆರಾಂಥಿಸ್, ಹನಿಸಕಲ್, ಇನ್ನೆರಡು ಇದೆ. ಅದೆಲ್ಲ ಫುಲ್ ಬಂಚೆ ಇರ್ತಾರೆ ಹೊರಗಡೆ. ಇಲ್ಲ, ಅದ್ರಲ್ಲಿ 40 ಬರುತ್ತೆ. 40 ಬರುತ್ತೆ. ಓಕೆ. ನಾವು ಅದ್ರಲ್ಲಿ 4 ಮಾತ್ರ ಸ್ಟೂಡೆಂಟ್ಸ್ಗೆ ಅನುಕೂಲಕಾರಿ. ಓಕೆ ಓಕೆ. ನಮ್ಮ ಆಫೀಸಲ್ಲೂ ಸಿಕ್ಕತ್ತದು. ಹೌದೇನು? ನಾವು ಡೈರೆಕ್ಟ್ ಇಂಗ್ಲೆಂಡ್ ನಿಂದ ತರಿಸ್ಬಿಟ್ಟು ಓಕೆ ನಾನು ಅದನ್ನ ಮಾಡ್ತೀನಿ. ಓಕೆ, ಹಂಗಾರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸಿಗುತ್ತೆ. ಇಲ್ಲ ಹೋಮಿಯೋಪತಿಗೆ ಹೋಗೋದಕ್ಕಿಂತ. ಆಯ್ತು. ಓಕೆ ಗುರುಜಿ, ಒಂದ್ ನಿಮಿಷ. ಈ ರೇಖಿ ಹಿಪ್ನಾಟಿಸ್ ಅಂತ ಯಾವಾಗಲೂ ಹೇಳ್ತಾ ಇರ್ತೀವಿ. ಎಷ್ಟು ವರ್ಷದ ಮಕ್ಕಳಿಂದ ಕಲಿಬಹುದು ಇದು? ನನ್ನ ಯಂಗೆಸ್ಟ್ ಸ್ಟೂಡೆಂಟ್ 4.5 ವರ್ಷದ ಮಕ್ಕಳು 3 ಜನ ಕಲ್ತಿದ್ದಾರೆ. ಓಕೆ. ರೇಖಿ ಮತ್ತು ಹಿಪ್ನಾಸಿಸ್ ನ. ಓಕೆ. 4.5 ವರ್ಷದ ಪುಟ್ಟ ಮಕ್ಕಳು 3 ಜನ ಕಲ್ತಿದ್ದಾರೆ. ಓಕೆ. ಇನ್ನೊಂದು ಎಕ್ಸ್ಟ್ರೀಮ್, ಎಷ್ಟು ವಯಸ್ಸಾದವ್ರು ಕಲಿಬಹುದು. ಓಕೆ. 92 ಇಯರ್ ಒಂದು ಹೆಂಗಸು ಕಲ್ತಿದ್ದಾರೆ. ಯಾರು ಬೇಕಾದ್ರೂ ಕಲಿಬಹುದು. ಸ್ವಲ್ಪ ಅರ್ಥ ಆಗಿ ಅದನ್ನ ಬಳಸಕ್ಕೆ ಆಗೋ ತರ ಇದ್ರೆ ಆಯ್ತು ಅಷ್ಟೇ. ಓಕೆ. ಅಂದ್ರೆ ಹೇಳಿದರೆ ಆ ಫ್ಲವರ್ ಎಲ್ಲ ಇಲ್ಲಿ ಸಿಗುತ್ತೆ. ಆ ಫ್ಲವರ್ ಇಂದನೂ ಮಾಡ್ಕೋಬಹುದು, ಆ ವಾಲ್ನೆಟ್ ಅಲ್ಲೂ ಮಾಡ್ಕೋಬಹುದು. ಜೊತೆಗೆ ಬೇರೆ ಬೇರೆ ತೊಂದರೆಗಳಿದ್ದೆ ಈ ರೀತಿ ಆಗುತ್ತೆ. ಇದು ಆಹಾರ ಕ್ರಮದಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಆದ್ರೂ ಓದೋದನ್ನ ಬಿಡಬೇಡಿ. ನೀವು ಓದ್ತಾನೆ ಇರಬೇಕು. ನಾವೆಲ್ಲ ಮಾಡ್ಕೊಬಿಟ್ಟು ಸುಮ್ಮನೆ ಆಗ್ಬಿಟ್ರೆ ಬುಕ್ಕಿಂದ ಏನ್ ನಿಮ್ ತಲೆಗೆ ಬೀಳ್ಬಿಡಲ್ಲ. ಓದ್ತಾ ಇರಬೇಕು, ಜೊತೆಗೆ ಇದನ್ನೆಲ್ಲ ಮಾಡ್ಕೋಬೇಕು. ತುಂಬಾ ಜನ ಹಂಗೆ ಅನ್ಕೊಂಡ್ಬಿಟ್ಟಿದ್ದಾರೆ, ಏನ್ ಕಟ್ಕೊಂಡ್ಬಿಟ್ರೆ ಸರಿ ಹೋಗ್ಬಿಡುತ್ತೆ ಅಂತ. ಹಂಗೆಲ್ಲ ಆಗಲ್ಲ ರೀ. ಒಳ್ಳೆ ಕಥೆ ಆಯ್ತು. ಓಕೆ ಗುರುಜಿ, ರೆಡಿ ಗುರುಜಿ.
ಓಕೆ, ಇದನ್ನ ರಸ ತಕೊಂಡಾಗಿದೆ. ಓಕೆ, ಇದಕ್ಕೆ ಸ್ವಲ್ಪ ಉಪ್ಪನ್ನ ಮಿಶ್ರಣ ಮಾಡೋಣ. ಉಪ್ಪು. ಓಕೆ, ನನ್ನನ್ನು ಕೇಳಿದ್ರೆ ಉಪ್ಪು ಬಳಸೋದು ಬೇಡ. ಉಪ್ಪು ಕಡಿಮೆ ಮಾಡ್ತಾ ಇರಿ. ಒಂದೇ ಸಲ ನಿಲ್ಸಿ, 3 ತಿಂಗಳು ಕಷ್ಟ ಆಗುತ್ತೆ. ಓಕೆ, ಆಮೇಲೆ ಅದೇ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರು, ಸಕ್ಕರೆ, ಬೆಲ್ಲ, ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ಬಿಟ್ಬಿಟ್ಟು ಉಪ್ಪು ಬಿಟ್ಬಿಟ್ಟು ಇನ್ನೆಲ್ಲ ತಿನ್ನಿ. ಇನ್ನೇನಿರುತ್ತೆ ಗುರು? ಬೇಕಾದಷ್ಟಿದೆ. ನಮ್ಮ ಮನೆಗೆ ಬಂದು ನೋಡಿ ಎಷ್ಟು ವೆರೈಟೀಸ್ ಹೆಂಗ್ ಮಾಡ್ತೀವಿ ಅಂತ. ಓಕೆ ಗುರುಜಿ. ಸೊ ಬಟ್ ಇದು ನಿಮ್ಗೆ ಅಭ್ಯಾಸ ಇಲ್ದಿರೋದ್ರಿಂದ ಸ್ವಲ್ಪ ಉಪ್ಪನ್ನ ಬಳಸೋಣ. ಓಕೆ ಗುರುಜಿ. ಇದನ್ನ ಕೊನೆಯಲ್ಲಿ ಮೇಲೆ ಸ್ವಲ್ಪ ಹಾಕೋಣ. ಒಂದು 4 ತೊಟ್ಟು ನಿಂಬೆ ರಸ ಹಾಕಿ ಗುರುಜಿ. ನಿಂಬೆ ರಸ ಹಾಕಿದಷ್ಟು ಚೆನ್ನಾಗಿರುತ್ತೆ. ಹಾಕ್ಬಿಡಿ, ಪರವಾಗಿಲ್ಲ, ಏನಾಗಲ್ಲ. ಸ್ವಲ್ಪ ಕರಿಮೆಣಸು. ಓಕೆ, ಕಲ್ಲಂಗಡಿ ಹಣ್ಣಿನ ತಿರುಳಿನ ಜ್ಯೂಸು ಇದನ್ನ ಗ್ಲಾಸ್ ಅಲ್ಲಿ ಹಾಕೊಂಡು ಕುಡಿಬೇಕು. ಫಸ್ಟ್ ಇದನ್ನ ತೋರಿಸ್ಬೋಣ ಗುರುಜಿ ಯಾವ ರೀತಿ ಮಾಡ್ಕೊಂಡು ಅಂತ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಲ್ಲಂಗಡಿ ಹಣ್ಣಿನ ತಿರುಳಿನ ಜ್ಯೂಸ್ ಅನ್ನ ಗುರುಜಿ ಮಾಡಿದ್ದಾರೆ. ಇದಕ್ಕೇನೇನು ಹಾಕಿದ್ರು, ಮಿಕ್ಸಿಗೆ ಎಷ್ಟು ಹಾಕೊಂಡ್ರು, ತಿರ್ಗಾ ಎಲ್ಲಿ ಹಿಂಡ್ಕೊಂಡ್ರು, ಯಾವ ರೀತಿ ಹಿಂಡ್ಕೊಂಡ್ರು ಮತ್ತೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಜ್ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ. ಕಲ್ಲಂಗಡಿ ಹಣ್ಣಿನ ತಿರುಳಿನ ಜ್ಯೂಸ್ ಮಾಡುವ ವಿಧಾನ: ಒಂದು ಜ್ಯೂಸ್ ಜಾರಿಗೆ ಕಲ್ಲಂಗಡಿ ಹಣ್ಣಿನ ತಿರುಳು, ನೀರು ಹಾಕಿ ಬ್ಲೆಂಡ್ ಮಾಡಿ ಒಂದು ಬೌಲ್ಗೆ ಸೋಸಿಕೊಂಡು ಇದಕ್ಕೆ ಉಪ್ಪು, ನಿಂಬೆ ರಸ, ಕಾಳು ಮೆಣಸಿನ ಪುಡಿ ಹಾಕಿದರೆ ಕಲ್ಲಂಗಡಿ ಹಣ್ಣಿನ ತಿರುಳಿನ ಜ್ಯೂಸ್ ಕುಡಿಯಲು ರೆಡಿ. ಏನಾಗಿದೆ? ಅದು ಹೆಂಗೂ ಇಲ್ಲ, ಅದೇ ಪ್ರಾಬ್ಲಮ್ ಏನಿದೆ ಅಂತ ಹೇಳಕ್ಕೆ. ಏನಾದ್ರು ಇದ್ರೆ ಇದು ಹಿಂಗಿದೆ, ಉಪ್ಪಿದೆ, ಹುಳಿ ಇದೆ, ಖಾರ ಇದೆ ಅಂತ ಹೇಳ್ಬೋದು. ಇದು ಕುಡಿಯಕ್ಕೆ ಅಭ್ಯಾಸ ಮಾಡ್ಕೋಬೇಕು. ಎಲ್ಲ ಒಂದೇ ದಿನ ಕುಡ್ಕೊಳಕ್ಕಾಗಲ್ಲ. ಕುಡಿಯಕ್ಕೆ ಶುರು ಆಗಬೇಕು, ಬೇರೆದೆಲ್ಲ ಕುಡಿಯೋದು ನಿಲ್ಲಿಸ್ಬೇಕು, ಅವಾಗ ಇದು ರುಚಿಸುತ್ತೆ. ಇದೊಂದನ್ನೇ ಕುಡ್ಕೊಂಡಿರ್ತೀವಿ, ಕುಡಿಯಕ್ಕಾಗಲ್ಲ. ಓಕೆ ಗುರುಜಿ. ಜೊತೆಗೆ ಈ ಕಲ್ಲಂಗಡಿ ತಿರುಳಿಗೆ ರುಚಿ ಏನಿರುತ್ತೆ? ಏನಿರಲ್ಲ. ಅದ್ರ ರಸಕ್ಕೆ ಇನ್ನೇನು ರುಚಿ ಇರುತ್ತೆ? ಒಂದ್ 2-3 ಹಣ್ಣು ಹಾಕೊಂಡು ಕುಡ್ಬಿಡುದು ಗುರುಜಿ. ಬೇಡ ಅಂತಾರೆ ಆತರ ಬೇಕಾದ್ರೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಹಾಕಿ ಒಂದ್ 2-3 ಒಳ್ಳೆ ಹಣ್ಣನ್ನ ಹಾಕ್ಬಿಟ್ರೆ ಇದು ಹೋಗ್ಬೇಕು ಒಳಗಡೆ, ಇದು ಹೋಗ್ಬೇಕು, ನಮ್ ದೇಹ ಸೇರ್ಬೇಕು ಅಷ್ಟೇ. ಹೆಂಗಾರು ಸೇರ್ಸ್ಕೊಳ್ಳಿ. ಹೌದು. ಓಕೆ ಗುರುಜಿ, ಅದ್ಭುತವಾದಂತ ಈ ಜ್ಯೂಸ್ನ ಖಾಲಿ ಮಾಡೇ ಮನೆಗೆ ಹೋಗ್ತೀನಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಗುರುಜಿ. ಮುರಳಿ ಅವರೇ, ನಮ್ಮನ್ನು ಕರ್ಸ್ಕೊಳ್ಳಿ, ನಾವು ಅಡುಗೆ ಮಾಡ್ತೀವಿ ಅಂತ ಬಂದಿದ್ದಾರೆ. ಅತ್ತಿ ಬೇಲೆಯಿಂದ ಬಂದಿದ್ದಾರೆ, ಬಹಳ ದೂರದಿಂದ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಏನ್ ನಿಮ್ಮ ಹೆಸರು? ರಾಜನಿ. ಏನ್ ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್. ಯಜಮಾನ್ ಏನ್ ಮಾಡ್ತಾರೆ? ಅವ್ರದ್ದು ಸ್ಟುಡಿಯೋ ಇದೆ, ಓನ್ ಸ್ಟುಡಿಯೋ ಇದೆ. ಓಕೆ, ಫೋಟೋ ಎಲ್ಲ ತೆಗಿತಾರಾ? ಇಲ್ಲ, ಅದಕ್ಕೆಲ್ಲ ಚೆನ್ನಾಗಿದ್ದಾರೆ. ನಿಮ್ ಫೋಟೋ ಎಲ್ಲ ತೆಗಿದಾರಾ? ಹಾ, ಇದೆ. ಅಲ್ಲೆಲ್ಲ ನಿಮ್ ಫೋಟೋ ಎಲ್ಲ ದೊಡ್ಡ ಮಾಡಿ ಹಾಕಿದಾರ? ಬೆಡ್ರೂಮ್ ಅಲ್ಲಿ ಹಾಕಿದಾರೆ ತಾನೆ? ಹಾಕಿದ್ದಾರೆ. ನಮ್ ಕಾರ್ಯಕ್ರಮಕ್ಕೆ ಅತ್ತಿ ಬೇಲೆಯಿಂದ ಬಂದು ಏನ್ ಮಾಡ್ತಾ ಇದ್ದೀರಾ? ಗೋಲ್ಗುಪ್ಪ. ಗೋಲ್ಗುಪ್ಪ. ಓಕೆ, ಅದು ತಿನ್ನಕ್ಕೆ ತುಂಬಾ ಜನ ಕಾಯ್ತಾ ಇರ್ತಾರೆ, ತುಂಬಾ ಜನಕ್ಕೆ ಇಷ್ಟ ಕೂಡ. ಈ ಗೋಲ್ಗುಪ್ಪನ ಮನೇಲಿ ಯಾವ ರೀತಿ ಮಾಡ್ಕೋಬಹುದು ಅಂತ ರಜನಿ ಅವರು ಅತ್ತಿ ಬೇಲೆಯಿಂದ ಬಂದು ನಮಗೆ ತೋರಿಸಿದ್ರೆ ಮಾಡಕ್ಕೇನೆ ಅಂತಾನಿದ್ದೀರಾ? ಗೋಲ್ಗಪ್ಪ ಬೇಕಾಗುವ ಸಾಮಗ್ರಿಗಳು: ಸಣ್ಣ ಪೂರಿ, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಬೇಯಿಸಿದ ಆಲೂಗೆಡ್ಡೆ, ಕಡಲೆಕಾಳು, ಹುಣಸೆ ರಸ, ಬೆಲ್ಲ, ನಿಂಬೆ ರಸ, ಅಚ್ಚ ಖಾರದ ಪುಡಿ, ಜೀರಿಗೆ ಪುಡಿ, ಚಾಟ್ ಮಸಾಲ, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು. ಓಕೆ, ಶುರು ಮಾಡೋಣ. ಏನ್ ಕೊಡ್ಲಿ ರಜನಿ ನಿಮ್ಗೆ? ಫಸ್ಟ್ ಗ್ರೈಂಡ್ ಮಾಡ್ಕೋಬೇಕು. ಪಾನಿ ಮಾಡ್ಕೊಳ್ತೀನಿ ಫಸ್ಟ್. ಮಾಡಿ ಮಾಡಿ ಮಾಡಿ, ಅದೇ ಇಂಪಾರ್ಟೆಂಟ್. ಮಾಡಿ, ತುಂಬಾ ಜನ ಕಾಯ್ತಾ ಇದಾರೆ. ಪಾನಿ ಮಾಡೋದು ನೋಡ್ಕೊಳ್ರಿ. ಖಾರಕ್ಕೆ ಬೇಕಾಗಿರೋಷ್ಟು ಹಸಿ ಮೆಣಸಿನಕಾಯಿ. ಓಕೆ, ಯಾರು ಹೇಳ್ಕೊಟ್ರಿ ನಿಮ್ಗೆ ಮಾಡಕ್ಕೆ? ನನ್ಗೆ ಕುಕಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ. ಓಕೆ, ನಮ್ಮ ಅಕ್ಕಯಿಂದ ಕಲ್ತಿದ್ದು. ಓಕೆ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಸ್ವಲ್ಪ ಪುದೀನ. ಓಕೆ, ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು. ಮಾಡ್ಕೊಳ್ಳಿ. ಗಟ್ಟಿ ಖಾರ ಬರ್ಬೇಕಾ? ಇಲ್ಲ, ಲೈಟ್. ಅದ್ ಪಾನಿ ಹಾಕ್ತಿವಲ್ಲ, ಹೇಗಿದ್ರು ಪರವಾಗಿಲ್ಲ. ಇದು ರೆಡಿ ಇದೆ. ಓಕೆ, ಒಂದ್ ಬೌಲ್ ಬೇಕು. ಈಗ ಪೇಸ್ಟ್ ಮಾಡ್ಕೊಂಡಿರೋದನ್ನ ಇದಕ್ಕೆ ಹಾಕೋಬೇಕು. ಎಸ್. ಇದಕ್ಕೆ ಇನ್ನು ಬೆಲ್ಲ, ಹುಣಸೆ ನೀರು, ಓಕೆ, ಪಾನಿ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ನಾವು. ನೀರ್ನ ಓಕೆ ಮಾಡಿ. ಏನೇನು ಹಾಕ್ತೀರಾ? ಏನದು? ಹುಣಸೆ ಬರೀ ಹುಣಸೆ ಹಣ್ಣನ್ನ ನೆನೆಸಿ ಇಟ್ಟು ಹಾಕ್ತಾ ಇರುವಂತದ? ಹಾ, ಹುಣಸೆ ರಸಕ್ಕೆ ಬೆಲ್ಲ ಹಾಕೋಬೇಕು. ಓಕೆ, ಸ್ವಲ್ಪ ಎಷ್ಟು ಬೇಕೋ ಅಷ್ಟು. ಹುಣಸೆ ರಸಕ್ಕೆ ಸ್ವಲ್ಪ ಬೆಲ್ಲ ಬೇಕಾ? ಆಯ್ತು.
ಇದು ಬೆಲ್ಲ ನೆಂದ್ಮೇಲೆ ಇದಕ್ಕೆ ಹಾಕೋಬೇಕು. ಹಾಕಿ. ನಿಮ್ಮಲ್ಲಿ ನೀವೇ ಬೇಕಂದ್ರೆ ಪಾನಿಪುರಿ ಮಾಡ್ಕೊಡ್ತೀರಾ? ಹಾ ಹಾ ಮಾಡ್ತಿರ್ತೀನಿ. ವೆರಿ ಗುಡ್. ಯಾರಿದ್ದೀರಾ ಮಲ್ಲಿ? ನಾನು ನಮ್ಮ ಯಜಮಾನ್ರು. ಇಬ್ರೇನಾ? ಓ ಇಬ್ರೇ ಮಾಡ್ಕೊಂಡ್ ಬೇರೆ ಕುತ್ಕೊಳ್ತೀರಿ. ಅಲ್ಲಿ 15 ರೂಪಾಯಿ ಕೊಟ್ರೆ ಪ್ಲೇಟ್ ಸಿಗುತ್ತೆ, ಹೋಗ್ 3 ಪ್ಲೇಟ್ ತಿಂದ್ರೆ ಆಯ್ತು. ಮಾಡ್ಕೊಂಡು ಕುತ್ಕೊಳ್ತೀರಾ? ಮಾಡ್ಕೊಂಡು ಕೂತ್ಕೊಳ್ತೀವಿ. ಹೌದಾ, ಒಳ್ಳೆ ಕೆಲಸ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು. ಓಕೆ. ಜಾಸ್ತಿ ಜನ ಇದ್ರೆ ಜಾಸ್ತಿ, ಕಡಿಮೆ ಇಬ್ರಿದ್ರೆ ಒಂದೊಂದು ಗ್ಲಾಸ್. ನಮ್ಮ ಅತ್ತೆ ಮನೆ ಪಕ್ಕದಲ್ಲೇ ಇರೋದು, ಅವ್ರಿಗೆ ಒಂದೊಂದು ಗ್ಲಾಸ್. ಅವರು ಅಲ್ಲಿ ಮಾಡ್ತೀವಿ. ಓಕೆ 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 ಓಕೆ. ಇದಕ್ಕೊಂದ್ ಸ್ವಲ್ಪ ಉಪ್ಪು ಹಾಕ್ಬೇಕು. ಹಾಕಿ ಮೇಡಮ್. ಉಪ್ಪು ಹಾಕಿಲ್ಲ ಅಂದ್ರೆ ಹೆಂಗಿರುತ್ತೆ ಪಾನಿಪುರಿ? ಉಪ್ಪು ಖಾರನೇ ಮಜಾ. ಓಕೆ, ಪಾನಿಪುರಿಗೆ ನಾವು ಉಪಯೋಗಿಸ್ತಾ ಇದೀವಿ ದೇಶದ ಉಪ್ಪು, ಟಾಟಾ ಉಪ್ಪನ್ನೇ. ಇದು ಸ್ವಲ್ಪ ಆಲೂಗಡ್ಡೆ ಹಾಕೊಳ್ಳೋದು ಇದಕ್ಕೆ ಬೇರೆ ಬೌಲ್ಗೆ. ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀರಾ? ಬೇಯಿಸಿರೋ ಆಲೂಗಡ್ಡೆ ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡಿ. ಓಕೆ. ಇದಕ್ಕೆ ಸ್ವಲ್ಪ ಈರುಳ್ಳಿ. ಅದಕ್ಕೆ ಆಲೂಗಡ್ಡೆಗೆ. ಓಕೆ. ಇದು ತಣ್ಣಗಿರೋ ಪಾನಿಪುರಿನ ಬಿಸಿಗಿರೋ ಗೋಲ್ಗೊಪ್ಪನ? ಏನಿದು? ಯೂಶಲಿ ಪಾನಿಪುರಿ ಅಂದ್ರೆ ಹೆಂಗಿರುತ್ತೆ ಗೊತ್ತಾ? ಅದು ಬೇರೆ, ಅದು ಬೇರೆ. ಇದು ಗೋಲ್ಗೊಪ್ಪ ಅಂದ್ರೆ ರಸ್ತೆ ಬದಿಲ್ ಮಾಡ್ತಾರೆ. ರಸ್ತೆ ಬದಿಲ್ ಮಾಡ್ತಿರ್ತಾರೆ. ತಣ್ಣಗಿರುತ್ತೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳಿ ಮೇಡಮ್. ಅಂದ್ರೆ ಈರುಳ್ಳಿ ಹಾಕಿದೀರಾ, ಅದಕ್ಕೆ ಆಲೂಗಡ್ಡೆ ಹಾಕಿದೀರಾ, ಸ್ವಲ್ಪ ಕೊತ್ತಂಬರಿ. ವೆರಿ ಗುಡ್. ಮತ್ತೆ ಜೀರಾ ಪೌಡರ್ ಸ್ವಲ್ಪ ಹಾಕಿ. ವೆರಿ ಗುಡ್. ಸ್ವಲ್ಪ ಚಾಟ್ ಮಸಾಲ ಆಯ್ತು. ಚಿಲ್ಲಿ ಪೌಡರ್ ಸ್ವಲ್ಪ ಬೇಕಾ? ಹಾ. ಎವರೆಸ್ಟ್ ಅವರ ಚಿಲ್ಲಿ ಪೌಡರ್ ಸ್ವಲ್ಪ. ಖಾರಕ್ಕೆ ಚಿಲ್ಲಿ ಪೌಡರ್ ಸಾಕು. ಇದಕ್ಕೆ ಸ್ವಲ್ಪ ಜೀರಾ ಪೌಡರು ಪಾನಿಗೆ. ಪಾನಿಗೆ. ಒಂದ್ ಸ್ವಲ್ಪ ಇದು ಚಾಟ್ ಮಸಾಲ. ಓಕೆ. ಇದಷ್ಟೇ. ಇಷ್ಟೇನಾ? ಅಷ್ಟೇ. ನಮ್ದೇನ ಕತೆ ಇವಾಗ? ಇನ್ನೊಂದು ನಿಮ್ದು ಕೆಲಸ. ಹೌದಾ, ಇಷ್ಟೇನಾ? ಓವರ್ ಆಲ್ ಕೆಲಸ ಇಷ್ಟೇನಾ? ಅಷ್ಟೇ. ರಜನಿ, ಇದು ಇಟ್ಟಿ ತೋರ್ಸೋದೆಲ್ಲ ಸೀನೆ ಇಲ್ಲ. ನೀವು ಆಗ್ತಾ ಇರ್ಬೇಕು, ನಾವು ತಿಂತಾ ಇರೋದು. ಎಷ್ಟು ಹಾಕ್ತೀರಾ? ನೀವೆಷ್ಟು ತಿಂತೀರೋ ಅಷ್ಟು ಹಾಕ್ತೀವಿ. ಹಾಕ್ರಿ. ಡಿಸೈಡ್ ಮಾಡ್ಕೊಳ್ರಪ್ಪ. ಇದನ್ನ ಈ ತರ ಫಿಲ್ ಮಾಡ್ಬೇಕು ಇದಕ್ಕೆ. ಓಕೆ ಓಕೆ. ಆಲೂಗಡ್ಡೆ ಈರುಳ್ಳಿನ ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ ಕಲಸ್ಕೊಂಡಿರೋದಕ್ಕೆ ಫಿಲ್ ಮಾಡಿದ್ರಿ. ಇದನ್ನ ಪಾನಿನಲ್ಲಿ ಅದ್ದಿ ತಿನ್ನೋದು. ಪಾನಿನಲ್ಲಿ ಅದ್ದಿ ತಿನ್ನೋದು ಅಷ್ಟೇನಾ? ಅಷ್ಟೇ. ಇನ್ನೊಂದು ಸುಕ್ಕ ಪೂರಿ ಇದೆ, ಅದಕ್ಕೆ ಕಡಲೆ ಕಾಳು ಹಾಕೊಂಡು ಫಸ್ಟ್ ಹಾಕಿ ನೋಡೋಣ ಯಾವ ತರ ಹೆಂಗಿದೆ ಗೊತ್ತಾಗುತ್ತೆ. ಸ್ವಲ್ಪ ಖಾರ ಇರುತ್ತೆ. ಹೇಗಿದೆ? ಖಾರ ಇದೆಯಾ? ಸ್ವಲ್ಪ ಗೊತ್ತಾಗಲ್ಲ. ಇನ್ನೊಂದು ಹಾಕಿ. ಕಡಲೆಕಾಳಲ್ಲಿ ಏನ್ ಮಾಡ್ತೀರಾ? ಕಡಲೆಕಾಳಲ್ಲಿ ಲಾಸ್ಟ್ ಅಲ್ಲಿ ಸುಕ್ಕ ಪೂರಿ ಅಂತ. ಓ ಹಂಗೆ. ಹೇಗಿದೆ ಹೇಳಿಲ್ಲ? ಗೊತ್ತಾಗ್ತಾ ಇಲ್ಲ. ಹಾಕಿ. ನೀವು ಹಾಕ್ತಾರೆ. ನೀವು ಇಷ್ಟೊಂದು ತಿಂತಿದ್ದೀರಾ ಅಂದ್ರೆ ಚೆನ್ನಾಗೇ ಇರುತ್ತೆ ಮೋಸ್ಟ್ಲಿ. ಹೌದಾ? ಹೌದು. ಆಯ್ತು, ನೀವು ಹಾಕಿ. ಖಾರ ಇದೆ, ಯಾಕಂದ್ರೆ ಚಿಲ್ಲಿ ಪೌಡರ್ ನೀವೇ ಹಾಕಿದ್ದು. ಖಾರ ಇದೆ. ಓಕೆ. ಗೋಲ್ಗೊಪ್ಪ ಇದು ಮಾಡಿ ಕೊಟ್ಟಿದ್ದಾರೆ. ಖಾರವಾಗಿ ತುಂಬಾ ಅದ್ಭುತವಾಗಿದೆ. ಇದನ್ನ ಖಾಲಿ ಮಾಡಬೇಕು. ಅದಕ್ಕಿಂತ ಮೊದಲು ಈ ಪಾನಿಪುರಿನ ಯಾವ ರೀತಿ ಮಾಡಿದ್ರು ರಜನಿಯವರು ಅತಿ ಬೆಲೆಯಿಂದ ಬಂದು ಅಂತ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ಗೋಲ್ಗಪ್ಪ ಮಾಡುವ ವಿಧಾನ: ಹುಣಸೆ ರಸಕ್ಕೆ ಬೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಒಂದು ಮಿಕ್ಸಿ ಜಾರ್ಗೆ ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ನೀರು ಹಾಕಿ ರುಬ್ಬಿ ಬೌಲ್ಗೆ ಹಾಕಿ ಜೊತೆಗೆ ನೀರು, ಉಪ್ಪು, ಜೀರಿಗೆ ಪುಡಿ, ಚಾಟ್ ಮಸಾಲ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಒಂದು ಬೌಲ್ಗೆ ಬೇಯಿಸಿ ಮ್ಯಾಶ್ ಮಾಡಿದ ಆಲೂಗೆಡ್ಡೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ ಪುಡಿ, ಚಾಟ್ ಮಸಾಲ, ಅಚ್ಚ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಪೂರಿಯ ಒಳಗೆ ಆಲೂಗೆಡ್ಡೆ ಮಿಶ್ರಣ ಪಾನಿ ಹಾಕಿದರೆ ಗೋಲ್ಗಪ್ಪ ಸವಿಯಲು ಸಿದ್ಧ. ಪಾನಿಪುರಿ ಕೈ ಕೊಟ್ಬಿಟ್ಟಿದ್ದಾರೆ. ಪಾನಿಪುರಿ ಆದ್ಮೇಲೆ ಏನೋ ಡ್ರೈ ಪುರಿ ಮಾಡ್ತೀವಿ ಅಂತೀರ, ಅದಕ್ಕೆ ಪ್ಲೇಟ್ ರೆಡಿ ಆಗ್ಬಿಟ್ಟಿದೆ. ಅದೇನೋ ಡ್ರೈ ಪುರಿನಾ? ಡ್ರೈ ಪುರಿ ಮಾಡಿ. ಅದೇನ್ ಮಾಡ್ತೀರಾ ಮಾಡಿ. ಇದನ್ನು ಸೇಮ್ ಅದೇ ತರ ಕಡಲೆನಲ್ಲಿ ಫಿಲ್ ಮಾಡ್ಕೊಂಡು. ಕಡಲೆ ಏನು ಕಡಲೆ ಇದು? ಕಡಲೆ ಕಾಳು ಕೊಡಿ ಇಲ್ಲಿ.
ಬೇಯಿಸಿರುವಂತ ಉಪ್ಪು ಕಡಲೆ. ಹಾಕಿದ್ದೀರಾ? ಹಾ, ಹಾಕಿ. ಕಡಲೆಕಾಳನ್ನು ಫಿಲ್ ಮಾಡ್ಕೋಬೇಕು. ಒಂಚೂರು ಆನಿಯನ್, ಹ್ಮ್ ಒಂದ್ ಆಮೇಲೆ? ಸ್ವಲ್ಪ ಅಚ್ಕಾರದ ಪುಡಿ. ಓ ಡೈರೆಕ್ಟ್ ಆಗಿ? ಹಾ, ಓಹೋ. ಒಂಚೂರು ಧನಿಯಾ ಜೀರಾ ಪೌಡರು. ಹ್ಮ್ ಇದಕ್ಕೇನೇನು ಹಾಕಿದ್ವೋ ಸೇಮ್ ಇದಕ್ಕೂ ಹಾಕ್ಬೇಕು. ಆಯ್ತು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಅಷ್ಟೇನಾ? ಅಷ್ಟೇ. ಹಂಗೆ ತಿನ್ನೋದಾ? ಹಾ, ಏಯ್ ಇದು ಕೊಡ್ರಿ ಅದು ಮಾಡ್ತೀನಿ. ಪ್ಲೇಟಲ್ಲಿ ಬೇರೆ ಇಡ್ರಿ, ಬೇಗ ಹಾಕ್ರಿ. ಫಸ್ಟ್ ಕಡಲೆಕಾಳು, ಹ್ಮ್ ಅಚ್ಕಾರದ ಪುಡಿ ಸ್ವಲ್ಪ, ಹ್ಮ್ ಸ್ವಲ್ಪ ಜೀರಾ ಪೌಡರು, ಹ್ಮ್ ಸ್ವಲ್ಪ ಚಾಟ್ ಪೌಡರ್, ಹ್ಮ್ ಆನಿಯನ್ ಸ್ವಲ್ಪ. ಇದಾಕದ್ ಬೇಡವಾ? ಏನು? ಆಲೂಗಡ್ಡೆ ಬೇಡ? ಆಲೂಗಡ್ಡೆ ಬೇಡ. ಇದು ಏನಿದ್ರು ಪಾನಿನಲ್ಲಿ ಹತ್ಕೊಂಡು ತಿನ್ನೋದಕ್ಕೆ. ಇದು ಸುಕ್ಕಾಪುರಿ ಡ್ರೈ. ಸ್ವಲ್ಪ ಕೊತ್ತಂಬರಿ, ಹ್ಮ್ ಒಂದ್ ಸ್ವಲ್ಪ ನಿಂಬು ರಸ. ನಿಂಬು ರಸನಾ? ಅದ್ಭುತವಾಗಿರುವಂಥ ಪಾನಿಪುರಿ, ಡ್ರೈ ಪುರಿ ನಾವೇ ಮಾಡ್ಕೊಂಡು ತಿನ್ಬೋದು. ಬೇಸಿಗೆಗಾಲ ಬರ್ತಾ ಇದೆ, ನೀವು ಹೊರಗಡೆ ಹೋಗಿ ಬೇಲ್ಪುರಿ, ಪಾನಿಪುರಿ, ಮಸಾಲ ಪುರಿ ತಿಂತಾ ಇದೆ, ರಸ್ತೆ ಬದಿನಲ್ಲಿ ಕ್ಲೀನಾಗಿ ತೊಳೆಯಲ್ಲ, ಕ್ಲೀನ್ ಮಾಡಲ್ಲ, ಶುಚಿತ್ವ ಕಾಪಾಡಲ್ಲ, ಸಿಕ್ಕಾಪಟ್ಟೆ ಕಾಲರ ರೋಗ ಬರೋಕ್ಕೆ ಶುರು ಆಗುತ್ತೆ. ಬೇಸಿಗೆಗಾಲ ಬಂದ ತಕ್ಷಣ ದಯವಿಟ್ಟು ಅದಕ್ಕೋಸ್ಕರನೇ ಪಾನಿಪುರಿ ತೋರಿಸ್ತಾ ಇದ್ದೀವಿ. ಪಾನಿಪುರಿ, ಬೇಲ್ಪುರಿ, ಮಸಾಲ ಪುರಿಗಳನ್ನ ಮನೇಲೇ ಮಾಡ್ಕೊಳ್ಳಿ, ಅದ್ಭುತವಾದಂಥ ಆರೋಗ್ಯನ ಕಾಪಾಡ್ಕೊಳ್ಳಿ. ಕಡಲೆಕಾಳೆ ಹಾಕದ ಡ್ರೈ ಪುರಿ ಮಾತ್ರ? ಹಾ, ಕಡಲೆಕಾಳೆ ಹಾಕ್ಬೇಕು. ಇದಕ್ಕೆ ಬಟಾಣಿ ಹಾಕ್ತೀವಿ ಮಸಾಲ ಪುರಿಗೆ. ಮಸಾಲ ಪುರಿಗೆ ಬಟಾಣಿ ಆಪ್ಷನಲ್. ಅದು ಬಟಾಣಿ, ಕಡಲೆಕಾಳು, ಹೆಸರು ಕಾಳು, ಏನ್ ಬೇಕಾದ್ರೆ ಹಾಕೋಬಹುದು. ಏನ್ ಬೇಕಾದ್ರೂ ಇರ್ಕಿದ್ ಕಾಳು, ಅವರೆಕಾಳು ಸೀಸನ್ ಅಲ್ಲಿ ಅವರೆಕಾಳು ಹಾಕಿ. ಪಾನಿಪುರಿ ಕಂಡ್ರೆ ತುಂಬಾ ಇಷ್ಟ ಅಂತ ಕಾಣುತ್ತೆ. ನಂಗೆ ಚಾಟ್ಸ್ ಅಂದ್ರೆ ತುಂಬಾ ಇಷ್ಟ. ಗೊತ್ತಾಗುತ್ತೆ, ಮಾಡಿ. ನಾವು ಗೋಬಿ ಮಂಚೂರಿನೂ ಅಷ್ಟೇ ಮನೇಲೆ ಮಾಡ್ಕೊಂಡಿದ್ದೀವಿ. ಏನಕ್ಕೂ ಹೋಟ್ಲಿಗೆ ಹೋಗಲ್ಲ, ಹೋಗ್ತೀವಿ, ಸ್ವಲ್ಪ ರೇರು. ಒಳ್ಳೇದು, ಅದೇನು ತಪ್ಪೇನಿಲ್ಲ. ಡ್ರೈ ಪುರಿ ಮಾಡ್ತಾ ಇದಾರೆ, ಗೋಲ್ಗೊಪ್ಪನ ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ. ಎರಡು ನೆನಿತಾ ಇದೆ, ಹಂಗೆ ಲಬಕ್ಕಂತ ಬಾಯಿಗೆ ಹಾಕೋಬೇಕು ಅಂತ ಅನಿಸ್ತಾ ಇದೆ. ಆದ್ರೂ ಪೂರ್ತಿ ಮಾಡ್ಬಿಡ್ಲಿ ಅಂತ ಕಾಯ್ತಾ ಇದೀವಿ. ಯಾವ್ದು ಚೆನ್ನಾಗಿದೆ ಎರಡರಲ್ಲಿ? ಇದೇ ಚೆನ್ನಾಗಿರೋದು. ಅದೇ ಚೆನ್ನಾಗಿದ್ಯಾ? ಅದೇ ಚೆನ್ನಾಗಿರೋದು. ಅದಕ್ಕೆ ಏನೋ ಒಂದು ಮಿಸ್ ಹೊಡಿತಾ ಇದೆ ಅಂತ ಅನಿಸ್ತಾ ಇದೆ. ಏನ್ ಮಿಸ್ ಹೊಡಿತಿದೆ? ಇದಕ್ಕೆ ಒಂದು ಕಲ್ಲುಪ್ಪು ಅಂತ ಹಾಕ್ತಾರೆ, ಏನದು ಬ್ಲಾಕ್ ಸಾಲ್ಟ್ ಒಂದು ಹಾಕ್ತಾರೆ. ಪಾನಿಗೆ ನೀವು ಅದನ್ನ ಹಾಕಿದಾಗ, ಯಾಕಂದ್ರೆ ಇದೇ ಚೆನ್ನಾಗಿರೋದೇನೋ ನಮ್ಗೆ ಗೊತ್ತಿಲ್ಲ. ಬಟ್ ಈ ಪಾನಿಪುರಿ ಅಂಗಡಿಲ್ಲ, ಅದು ಕುಡಿದು 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 ನಾಲ್ಗೆ ಅದೇ ಬೇಕು ಅಂತ ಅನ್ಸುತ್ತೆ. ಅದು ಅವರೆಲ್ಲ ಬರೀ ಚಾಟ್ ಮಸಾಲ ಹಾಕ್ತಾರೆ. ಅಂದ್ರೆ ಇದು ಅಚ್ಕಾರದ ಪುಡಿ, ಜೀರಾ ಪೌಡರು, ಆಮೇಲೆ ಏನದು ಪೆಪ್ಪರ್ ಪೌಡರು ಎಲ್ಲ ಹಾಕ್ತಾರೆ. ಇದು ಗ್ರೀನಿಶ್ ಆಗಿರ್ಲಿ ಅಂತ ಹಸಿಮೆಣಸಿನ್ಕಾಯಿ, ಪುದೀನ, ಆಮೇಲೆ ಕೊತ್ತಂಬರಿ ಹಾಕಿ ಗ್ರೈಂಡ್ ಮಾಡಿ ಬೇವ್ರನ್ನ ಸುರಿಸಿ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ, ಕೊಟ್ಬಿಡಿ ನಮ್ಮ ಕೈನಲ್ಲಿ. ಗೋಲ್ಗುಪ್ಪ ಸುಕ್ಕಾಪುರಿ ರೆಡಿ. ಓಕೆ, ರಜನಿಯವರು ಎರಡು, ಒಂದು ಡ್ರೈ ಪೂರಿ, ಒಂದು ಗೋಲ್ಗುಪ್ಪ ರೆಡಿ ಮಾಡಿ ಕೊಟ್ಟಿದ್ದಾರೆ. ಅದು ನೆಂದೋಯ್ತು, ಬೇಗ ತಿನ್ ಖಾಲಿ ಮಾಡಬೇಕು. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ. ಡ್ರೈ ಪೂರಿ. ಪೂರಿಯ ಒಳಗೆ ಕಡಲೆಕಾಳು, ಅಚ್ಚ ಖಾರದ ಪುಡಿ, ಜೀರಿಗೆ ಪುಡಿ, ಚಾಟ್ ಮಸಾಲ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ ಹಾಕಿದರೆ ಡ್ರೈ ಪೂರಿ ಸವಿಯಲು ಸಿದ್ಧ. ಓಕೆ ರಜನಿ, ಲಾಸ್ಟ್ ಇನ್ನೊಂದ್ಸರಿ ತಿನ್ಬಿಡ್ತೀನಿ ರೀ. ಇದು ಗೋಲ್ಗೊಪ್ಪ ಅಲ್ಲ? ಹಾ, ಗೋಲ್ಗುಪ್ಪ. ಅದು ಸುಕ್ಕಾಪುರಿ. ಇದು ಸುಕ್ಕಾಪುರಿ. ರಜನಿಯವರು ಅದ್ಭುತ ಇರುವಂಥ ಪಾನಿಪುರಿ ಮತ್ತು ಗೋಲ್ಗೊಪ್ಪ ಡ್ರೈ ಸುಕ್ಕಾಪುರಿಗಳನ್ನ ಯಾವ ರೀತಿ ಮಾಡ್ಕೋಬೋದು ತೋರಿಸ್ಕೊಟ್ಟಿದ್ದೀರಾ. ತುಂಬ ಚೆನ್ನಾಗಿ ಮಾಡಿದ್ದೀರಾ, ಥ್ಯಾಂಕ್ ಯು. ತುಂಬ ಖಾರ ಉಪ್ಪು ಜೋರಾಗಿದೆ. ನಿಮಗೆ ಎಂಡೂರ ಹೋಮ್ ಅಪ್ಲಯನ್ಸಸ್, ಸಂಪಂಗಿ ರಾಮನಗರ, ಬೆಂಗಳೂರು ಇವರ ಆಕರ್ಷಕ ಬಹುಮಾನ ನಿಮಗೋಸ್ಕರ. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮಯ್ಯಾಸ್ ಅವರು ಅತ್ಯುತ್ತಮವಾದಂಥ ಬೇಲ್ಬಾರನ್ನ ಕೊಡ್ತಾ ಇದ್ದಾರೆ. ಬೇಲ್ಪುರಿಗಳನ್ನ ರಸ್ತೆ ಬದಿಯಲ್ಲಿ ತಿಂದು ಆರೋಗ್ಯನ ಹಾಳು ಮಾಡ್ಕೋಬೇಡಿ. ಬೇಲ್ ಬಾರ್ ಸಿಗುತ್ತೆ, ಅದ್ಭುತವಾದಂಥ ಬೇಲ್ಬಾರು. ಇದನ್ನ ತಿನ್ನಿ, ನಿಮ್ಮ ಆರೋಗ್ಯನ ಕಾಪಾಡ್ಕೋಬಹುದು ಅಂತ ಮಯ್ಯಾಸ್ ಅವರ ಬೇಲ್ಬಾರ್. ಬೇಲ್ಪುರಿ ಇಷ್ಟ ತಾನೆ ನಿಮಗೆ? ನೀವೇನ್ರಿ ಮಾಡಿರೋದು? ಹೇಳ್ರಿ. ನೋಡ್ರಿ, ತಿನ್ನೋಬಿಟ್ಟು ಹೇಳ್ರಿ. ನೀವೇನು ನಮ್ಗೆ ಕೊಡೋದು ಗೋಲ್ಗುಪ್ಪನ? ನಾವೇನು ಕೊಡ್ತೀವಿ ಬೇಲ್ಪುರಿನ? ನೀವೇ ಮಾಡಿದ್ದು? ಹಾ, ನಮ್ದೇ ಅದು ಮಯ್ಯಾಸ್.
ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಒಂದ್ ವರ್ಷ ಇಟ್ಕೊಂಡು ತಿನ್ಬೋದು. ಒಂದು ಊಟ ಬಿಟ್ಟು ಇದನ್ನ ಒಂದು ತಿಂದ್ರೆ ಅಷ್ಟು ನ್ಯೂಟ್ರಿಷನ್ ಅದರೊಳಗಿದೆ. ನ್ಯಾನೋ ಟೆಕ್ನಾಲಜಿನ ತಯಾರು ಮಾಡಿದ್ದಾರೆ. ನೋಡ್ರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಫಟಾಫಟ್ ಅಂತ ಮಾಡಬೇಕು. ಸೋಮವಾರ ದಿನ ಚೆನ್ನಾಗಿರೋದು ತೋರಿಸ್ಬೇಕು. ಮುಳ್ಳಿಯವರೇ, ನಾವೆಲ್ಲ ಮಾಡ್ಕೋಬೇಕ್ರಿ ಅಂತ ನೀವೆಲ್ಲ ಕಾಯ್ತಾ ಇದ್ದೀರಾ. ಇದನ್ನ ಮಾಡೋಕ್ಕೋಸ್ಕರ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ಅವಾಗಲೇ ಹೋಗಿದ್ರು ಗಣೇಶ್ ಅವರು. ಸರ್, ಪೈನಾಪಲ್ ಹಲ್ವಾ ತೋರಿಸಿ ಸಾರ್, ತುಂಬಾ ಸಖತ್ತಾಗಿರುತ್ತೆ, ಮನೆಯೆಲ್ಲ ಮಾಡ್ಕೋಬಹುದು. ನಾವು ಬ್ರಾಹ್ಮಣರು ಮದುವೆಗಳೆಲ್ಲ ಹಾಕ್ತಿವಿ ಪಲ್ಯನ ಹಲ್ವಾನ, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಮಾಡಿ ತೋರಿಸಿ ಅಂತ ಹೇಳಿದೀವಿ. ಸರ್ ನಮಸ್ಕಾರ, ಬನ್ನಿ. ನಮಸ್ಕಾರ. ನೋಡಿ, ನೀವು ಹೋಗಿದ್ರು, ಅವಾಗಿಂದ ಎಲ್ಲ ಕಾಯ್ತಾ ಇದಾರೆ. ಏನೋ ಪೈನಾಪಲ್ ಹಲ್ವಾ ತೋರಿಸ್ತಾರೆ ಗಣೇಶ್ ಅವರು. ಅದು ಗಣೇಶ್ ಅವರು ತೋರಿಸ್ತಾರೆ ಅಲ್ಲ, ಬ್ರಾಹ್ಮಣರ ಪೈನಾಪಲ್ ಹಲ್ವಾ ನಾವ್ ಹೇಳ್ತಾ ಇದೀವಿ. ಓಕೆ, ಏನಂತಿದ್ದೀರಾ ಬ್ರಾಹ್ಮಣರ ಪೈನಾಪಲ್ ಹಲ್ವಾ ಮಾಡಕ್ಕೆ? ಪೈನಾಪಲ್ ಹಲ್ವಾ ಬೇಕಾಗುವ ಸಾಮಗ್ರಿಗಳು: ಪೈನಾಪಲ್, ಸಕ್ಕರೆ, ಖೋವಾ, ಕಡಲೆ ಹಿಟ್ಟು, ಏಲಕ್ಕಿ ಪುಡಿ, ದ್ರಾಕ್ಷಿ, ಗೋಡಂಬಿ, ತುಪ್ಪ. ಶುರು ಮಾಡೋಣ. ಫಸ್ಟ್ ಒಂದು ಪಾನ್, ಇದು ಡೈರೆಕ್ಟ್ ಮಾಡು. ಇದ್ರೆ ಸಾಕಲ್ಲ? ಸಾಕು. ಇದು ನಾವು ಡೈರೆಕ್ಟ್ ಆಗಿ ಪೈನಾಪಲ್ ಹಾಕ್ಬಿಡ್ತೀವಿ. ಹಾಕಿ ಸರ್. ತುರಿದಿರುವಂತ ಪೈನಾಪಲ್ ಹಣ್ಣಾಗಿರ್ಬೇಕು. ಹೌದು ಅಲ್ಲ, ಸ್ವಲ್ಪ ಹಣ್ಣಾಗಿದ್ರೆ ಚೆನ್ನಾಗಿರುತ್ತೆ. ತೀರ ಹಣ್ಣಾಗಿದ್ರು ಅದು ತುರಿ ಬರಲ್ಲ, ನೀರಾಗಿರುತ್ತೆ ತುರಿಯಾಗ. ಓಹೋ, ಹಂಗೆಲ್ಲ ಇದೆಯಾ? ಹಂಗೆಲ್ಲ ಇದೆ. ವೆರಿ ಗುಡ್. ಸ್ವಲ್ಪ ಸಕ್ಕರೆ, ಇದರಲ್ಲಿ ಸ್ವಲ್ಪ ಸಕ್ಕರೆ ಪ್ರಮಾಣ ಕಡಿಮೆ ಇದೆ, ಯಾಕಂದ್ರೆ ಇದು ಸಿಹಿ ಇರುತ್ತೆ. ಓಕೆ, ಸಕ್ಕರೆ ಕಡಿಮೆ ಪ್ರಮಾಣ ಕಡಿಮೆ ಹಾಕ್ಬೇಕಾಗುತ್ತೆ. ಓಕೆ. ಒಂಥರ ಈ ಬ್ರಾಹ್ಮಣ ಅಡಿಗೆ ಅಂದ್ರೆ ಯಾವ್ದು ಜಾಸ್ತಿ ಹಾಕಂಗಿಲ್ಲ, ಏನಂತೀರಿ? ಅಲ್ಲ, ಪ್ರಮಾಣ ತಪ್ಪಿ ಹೋಗಂಗಿಲ್ಲ. ಹೌದು, ಪ್ರಮಾಣ ತಪ್ಪಿ ಹೋಗಂಗಿಲ್ಲ. ಎಸ್, ಐ ಆಮ್ ಅಗ್ರಿಂಗ್. ಮನೇಲಿ ಮಾಡ್ಕೋಬೋದಲ್ಲ ಈಸಿಯಾಗಿ? ಮನೇಲಿ ಮಾಡ್ಬೋದು ಆರಾಮಾಗಿ. ಹಾ, ಅದೇ ನೀವು ಇಷ್ಟೇ ಹಾಕ್ತಿರಲ್ಲ, ಅದೇ ತಾನೇ ಇದು? ಹೌದು. ಹಾ, ಅದೇ 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 ತಾನೇ ಇದು? ಕಾಶಿ ಹಲ್ವಾ ಅಂತ ಬಡಿಸ್ತೀವಲ್ಲ, ಕಾಶಿ ಹಲ್ವಾ ತರಾನೇ ಇರ್ತದೆ. ಕಾಶಿ ಹಲ್ವಾ ಅಲ್ಲ, ಇದು ಪೈನಾಪಲ್ ಹಲ್ವಾ ಅನ್ಕೊಂಡು ತಿನ್ಬೇಕು. ಓಕೆ, ಚೆನ್ನಾಗಿ ಕುದಿದಷ್ಟು. ಇದೇ ತರ ಆಪಲ್ ಹಲ್ವಾನು ಮಾಡ್ಬೋದು. ಇದೆ, ಆ ಪೈನಾಪಲ್ ಹಾಕೋ ಬದಲು ಆಪಲ್ ಹಲ್ವಾನು ಮಾಡ್ಬೋದು ಇದೇ ತರ. ವೆರಿ ಗುಡ್ ಸರ್. ತುಪ್ಪ ಏನ್ ಬೇಕಾಗಲ್ವಾ? ತುಪ್ಪ ಮೇಲೆ ಹಾಕೋದು. ಮೇಲ್ ಹಾಕದ? ಕಾಯಿಸ್ಬೇಕಾರೆ ಹಾಕಲ್ವಾ? ಕಾಯಿಸ್ಬೇಕಂತ ಏನು ತುಪ್ಪ ಏನಿಲ್ಲ. ಓಕೆ 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 ಓಕೆ. ತುಪ್ಪ ಈ ಕಡಲೆ ಹಿಟ್ಟು ತುಪ್ಪದಲ್ಲಿ ಹುರಿದು ಹಾಕ್ಬೇಕು, ಅವಾಗ ಸ್ವಲ್ಪ ತುಪ್ಪ ಹಾಕೋದು, ಆಮೇಲೆ ಮೇಲ್ ತುಪ್ಪ ಹಾಕೋದು. ಹಾ 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 ಹಾ. ಗೋಡಂಬಿ, ದ್ರಾಕ್ಷಿ, ಕಡಲೆ ಹಿಟ್ಟು ತುಪ್ಪದಲ್ಲಿ ಹುರಿದು ಹಾಕ್ಬೇಕಾಗುತ್ತೆ ಇದಕ್ಕೆ. ಹೌದು. ವೆರಿ ಗುಡ್. ಡೈರೆಕ್ಟ್ ಆಗಿ ಹಾಕೋಗಿಲ್ಲ? ಹಾ, ಡೈರೆಕ್ಟ್ ಹಾಕೋದು. ಅದು ಹಸಿ ಅಲ್ವಾ? ಹೌದು. ಕಡಲೆ ಹಿಟ್ಟು ಹಸಿ ಇರುತ್ತೆ, ಸ್ವಲ್ಪ ತುಪ್ಪದಲ್ಲಿ ಇದೆ, ಅದೆಲ್ಲ ಅಂಟಂಶ ಇದೆಲ್ಲ ಹೊರಟೋಗಿರುತ್ತೆ. ಎಸ್ 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 ಎಸ್. ಚೆನ್ನಾಗಿ ಈ ನೀರಿನಂಶ ಹೋಗ್ಬೇಕು. ಅಂದ್ರೆ ಪೈನಾಪಲ್ ಇರ್ತಕ್ಕಂಥ ನೀರಿನಂಶ, ಸಕ್ಕರೆ ಹಾಕಿದ್ರೆ ಬಂದಂತ ನೀರಿನಂಶ ಹೋಗ್ಬೇಕು. ಬಟ್ ಇದೆಲ್ಲ ಏನೇ ಹಲ್ವಾ ಮಾಡ್ಬೇಕಂದ್ರೂ ಕೂಡ ನಾವು ಬೂದುಗುಂಬಳಕ್ಕೆ ಹಲ್ವಾ ಮಾಡೋದು ಚೆನ್ನಾಗಿ ಫ್ರೈ ಆಗಬೇಕು. ಹೌದು ಅಲ್ವೇ? ಬೂದ್ ಕುಂಬಳನ ಇದು ನಾವು ನೀರಿನಲ್ಲಿ ಬೇಯಿಸ್ಕೊಳ್ಳಿ, ಇದ್ರಲ್ಲಿ ಬೇಯಿಸಂಗಿಲ್ಲ. ಇದೆಲ್ಲ ಬೇಯಿಸ್ಬೇಕಂತೇನಿಲ್ಲ. ಅದರಲ್ಲಿ ಬೂದ್ ಕುಂಬಳ ಬೇಯಿಸ್ಬಿಟ್ಟು ನೀರನ್ನು ತೆಗೆದುಬಿಟ್ಟು, ಹೌದು, ಚೆನ್ನಾಗಿ ಹಿಂಡ್ತೀವಿ, ನೀರನ್ನು ತೆಗೆದ್ಬಿಡ್ತೀವಿ. ಓಕೆ. ಆದರೆ ಇದರಲ್ಲಿ ಸತ್ವ ಯಾವುದು ಹೊರ ಹೋಗಲ್ಲ, ಇಲ್ಲ ಇದರಲ್ಲೇ ಇರುತ್ತೆ. ಜ್ಯೂಸ್ ಅಲ್ಲ ಇದು, ಜ್ಯೂಸ್ ಹಣ್ಣಲ್ವಾ ಇದು? ಅದು ಅಂಟು ಹೋಗ್ಬೇಕಾ? ಅಂಟು ಬರಬೇಕು. ಅದು ನಮ್ಗೆ ಯಾವ ಇದರಲ್ಲಿ ಬೇಕು, ಸಾಫ್ಟ್ನೆಸ್ ಗಟ್ಟಿ ಆಗಬೇಕಾ, ತೀರಾ ಸಾಫ್ಟ್ ಬೇಕಾ, ಅದು ನೋಡ್ಬೇಕಾದ್ರೆ ಹೀಗೆ ನೋಡ್ಬೋದು ನಾವು. ಬಂದಿದೆಯಾ ಈಗ? ಈಗ ಬಂದಿದೆ, ಹೆಚ್ಚು ಬಂದಿದೆ. ಒಂದು ಎಳೆ ಪಾಕ ಬಂದಿದೆ. ಏನು ಮಾಡೋಣ ಈಗ? ಅದಕ್ಕೆ ಇಳಿಸ್ಬಿಡ್ದು. ಈಗ ಇಳಿಸ್ಬೋಣ? ಬಿಡಿ. ಇದು ಒಂದು ಪಾನ್ ಚಿಕ್ಕದೇನಕ್ಕೆ ಹೇಳಿ? ಇದು ಹುರಿಬೇಕು. ಕಡಲೆ ಹಿಟ್ಟು ಹುರಿಲಿಕ್ಕೆ ತುಪ್ಪ. ಕಡಲೆ ಹಿಟ್ಟು ಹುರ್ಕೊಳ್ತೀರಾ ಫಸ್ಟ್? ದ್ರಾಕ್ಷಿ ಗೋಡಂಬಿ ಹುರ್ಕೊಂಡ್ಬಿಡ್ತೀರಾ? ಇಲ್ಲ, ಕಡಲೆ ಹಿಟ್ಟು ಫಸ್ಟ್ ಹುರ್ಕೊಂಡ್ಬೋದು, ದ್ರಾಕ್ಷಿ ಬಿಟ್ಟು ಆಮೇಲೆ ಸುಮ್ಮನೆ ಸಪ್ರೇಟ್ ಮಾಡ್ಕೊಂಡು ಇದು ಮಾಡ್ಬೋದು. ಇಲ್ಲಾಂದ್ರೆ ಫಸ್ಟ್ ದ್ರಾಕ್ಷಿ ಗೋಡಂಬಿ ಹುರಿದ್ಬಿಟ್ಟು ಸಪ್ರೇಟ್ ಎತ್ತಿಡ್ಬೇಕು. ಹೌದು, ಇಲ್ಲದ ದ್ರಾಕ್ಷಿ ಸೀದೋಗ್ತದೆ. ನಾವು ಫಸ್ಟೇ ಗೋಡಂಬಿ ದ್ರಾಕ್ಷಿ ಹುರಿದಿಟ್ಬಿಡೋಣ. ಓಕೆ, ಹುರಿದಿಟ್ಬೋಣ. ದ್ರಾಕ್ಷಿ ಗೋಡಂಬಿ ಆಗ್ತದೆ. ಎಸ್. ಮಲ್ಲೇನಾರ ಮಾಡ್ತೀರಾ ಗಣೇಶ್ ರಾವ್ ನೀವು? ಮಾಡ್ತೀವಿ. ಯಾವಾಗ ಮಾಡ್ತೀರಾ ಮಲ್ಲಿ? ನೀವು ಸುಳ್ಳು ಹೇಳ್ತೀರಾ? ಯಾವುದು ಮಲ್ಲಿ? ಏನ್ ಮಾಡ್ತೀರಾ ನೀವು? ಮನೆಯಲ್ಲಿ ಪುರ್ಸತ್ತಿಲ್ಲ, ಮನೆಯಲ್ಲಿ ಏನ್ ಮಾಡ ಮಲ್ಲೇನು ಮಾಡಲ್ಲ. ಮಾಡಿದ್ರೆ ತಿಂತೀನಿ. ಸಾಕಾ? ಸಾಕು, ಅಲ್ಲೇ ಇದಾಗುತ್ತೆ, ಕಲರ್ ಬಂದು. ಸ್ವಲ್ಪ ತುಪ್ಪ ಹಾಕ್ತೇನೆ. ಬೇಕಾ? ಬೇಕು, ಸ್ವಲ್ಪ ಹುರಿಲಿಕ್ಕೆ ಹಾಕಿ. ಇನ್ನು ಸ್ವಲ್ಪ ತುಪ್ಪ
ಕಡಲೆ ಹಿಟ್ಟು ಹಾಕ್ತೇನೆ ಸ್ವಲ್ಪ. ಹಾಕಿ. ಕಡಲೆ ಹಿಟ್ಟಿನ ತುಪ್ಪದಲ್ಲಿ ಹುರ್ಕೊಂಡು ಹಾಕ್ತೀರಾ? ಇದು ಗೊತ್ತಿಲ್ಲ ಬಿಡಿ, ಯಾರಿಗೂ ಗೊತ್ತಿಲ್ಲ ಬಿಡಿ. ತುಪ್ಪದಲ್ಲಿ ಹುರಿದು ಹಾಕ್ಬೇಕು. ನಾವು ಕ್ಯಾರೆಟ್ ಹಲ್ವಾ ಮಾಡೋದು ಅದು ಇದೇ ಥರ. ಹೌದಾ? ಇದೇ ಸ್ಮೆಲ್ ನೋಡಿ, ಹುರಿದಾಗ ಸ್ಮೆಲ್ಲೇ ಬೇರೆ. ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ ಬಿಡಿ, ಇದು ಹೊಸದಿದು. ಸ್ಮೆಲ್ ಬಂತು ನೋಡಿ. ಕೋವಾ ಎಷ್ಟು ಬೇಕಾಗುತ್ತೆ? ಎಷ್ಟು ಬೇಕಷ್ಟು. ಜಾಸ್ತಿ ಹಾಕಿದ್ರೆ ಒಂಥರ ಜಾಸ್ತಿ ಆಗ್ಬಿಡುತ್ತೆ. ಹೌದು, ಹಿಟ್ಟು ಕಲಸಿದಂಗೆ ಆಗ್ತದೆ. ಜಾಸ್ತಿ ಹಾಕ್ಬಾರ್ದು. ಓಕೆ. ಎಷ್ಟು ಬೇಕು ಅಷ್ಟೇ ಹಾಕ್ಬೇಕಾಗ್ತದೆ. ಕಡಲೆ ಹಿಟ್ಟಿನ ತುಪ್ಪದಲ್ಲಿ ಹುರ್ಕೊಂಡಿದೀವಿ, ಅದಕ್ಕೆ ಸ್ವಲ್ಪ ಕೋವಾನ ಹಾಕೊಂಡಿದೀವಿ. ಹೌದು ಅಲ್ವೇನೋ? ಈಗ ಇಷ್ಟೇ ಸಾಕಾಗುತ್ತೆ. ಇನ್ನೂ ಇದು ಬೇಕಂತೀನಿ. ಇಲ್ಲ ಬೇರೆ ತಿರ್ಸ್ತೀವಲ್ಲ ನಾವು. ಹೌದು. ಹಾ. ಅರ್ಧ ಮೈಸೂರು ಪಾಕು, ಅರ್ಧ ಪೈನಾಪಲ್. ಹಾ. ಕಡಲೆ ಹಿಟ್ಟು ಹಾಕಿದ್ರೆ ಅದು ಬಾಯಿಗೆ ಬೇರೆ ತರ ಸಿಗೋದಲ್ಲ. ಹೌದು. ಸಕ್ಕರೆ ಸಾಕಾಗ್ತದಾ? ಸಕ್ಕರೆ ಸಾಕಾಗ, ಯಾಕಂದ್ರೆ ಪೈನಾಪಲ್ ಸಿಹಿ ಇರುತ್ತೆ. ಓಕೆ. ಹುಳಿ ಇದೆ? ಹುಳಿ ಇದ್ರೂ ಕೂಡ ಸ್ವಲ್ಪ ಹುಳಿ ಅಂಶ ಇದ್ದೇ ಇರುತ್ತೆ. ಪೈನಾಪಲ್ ಇರ್ತದಲ್ಲ? ತುಪ್ಪ ಹಾಕ್ಬೇಕಾ ಇದಕ್ಕೆ ವಿನ? ಹಾ, ಮೇಲೆ ತುಪ್ಪ ಹಾಕ್ಬೇಕು. ಹಾಕಿದ್ರೆ ಆಯ್ತು. ನಾವು ಕಡಲೆ ಹಿಟ್ಟನ್ನ ಕಲ್ಸಾಕಿದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಗೋಲ್ಡ್ ಕಲರ್ ಕಲರ್ ಬಂದು ನಾವು ಬೇಕಾದ್ರೆ ನಮ್ಗೆ ಕಲರ್ ಬೇಕಾ ಹಾಕ್ಬೋದು. ಕೇಸರಿ ಇದೆಲ್ಲ ಹಾಕ್ಬೋದು. ರೆಡಿ ಇದೆ. ಈಗ ರೆಡಿ ಇದೆಯಾ? ನಾನು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಹಾಕ್ಬಿಡಿ ಸರ್. ಇಷ್ಟೇ ಎಷ್ಟಾಗೋಯ್ತಲ್ಲ ಗಣೇಶ್? ಸಾಕು, ನಿಮ್ಗೆ ಸಾಕು. ನಮ್ಮಿಬ್ರಿಗೆ ಸಾಕಂತೀರಾ? ಹಾಕೋಣ. ಮೇಲ್ ತುಪ್ಪ ಹಾಕ್ಬೇಕಲ್ಲ ಇದಕ್ಕೆ? ಹೌದು, ಸ್ವಲ್ಪ ಮೇಲ್ ತುಪ್ಪ ಕೊಡ್ಬೇಕಾಗುತ್ತೆ. ಮೊದಲು ಹಾಕಿ ತುಪ್ಪ ಅದು ಎಣ್ಣೆಯಲ್ಲಿ ಸೀದ್ ಹೋಗಿದ ತುಪ್ಪದ ಸ್ಮೆಲ್ ಇರಲ್ಲ. ಓಕೆ. ಇವಾಗ ಏನ್ ಹಾಕ್ತೀವೋ ನಿಜ ತುಪ್ಪ ಸ್ಮೆಲ್ ಈಗ ಬರೋದು. ಹಂಗಂತೀರಾ? ಹೌದೌದು. ಒಳ್ಳೆ ಕಲರ್ ಬಂತು ನೋಡಿ, ಅದ್ಭುತವಾಗಿ ಬಂದಿದ್ದೀರಿ. ಪೈನಾಪಲ್ ಹಲ್ವಾ ರೆಡಿ ಇದೆ. ಥ್ಯಾಂಕ್ ಯು ಸರ್. ಅದ್ಭುತವಾದಂಥ ಪೈನಾಪಲ್ ಅಲ್ವಾ? ಅದು ಪೈನಾಪಲ್ ಅಂತ ಕಾಣ್ತಾನೆ ಇಲ್ಲ. ಒಂದು 2-3 ಹೊಸ ಟೆಕ್ನಿಕ್ ಎಲ್ಲ ನೋಡ್ಕೊಂಡಿದ್ದೀರಾ ನೀವು. ಯಾಕಂದರೆ ತುಂಬ ಜನಕ್ಕೆ ಹಲ್ವಾ ಅಂದರೆ ಎಲ್ಲ ಒಂದೇ ಥರ ಅನ್ಕೊಂಡಿದ್ರೆ ಒಂದೊಂದು ಹಲ್ವಕ್ಕೆ ಒಂದೊಂದು ಸೇರಿಸ್ಬೇಕಾಗತ್ತೆ. ಈ ಪೈನಾಪಲ್ ಹಲ್ವಾ ಮಾತ್ರ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಬ್ರಾಹ್ಮಣರ ಅಡುಗೆಯ ಖ್ಯಾತಿ ಗಣೇಶ್ ಅವರು. ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಹಲ್ವಾ ನೀವೇ ಮಾಡ್ಕೊಳ್ಳಿ. ಪೈನಾಪಲ್ ಹಲ್ವಾ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ತುರಿದ ಪೈನಾಪಲ್, ಸಕ್ಕರೆ ಹಾಕಿ 2 ನಿಮಿಷ ಹುರಿದುಕೊಳ್ಳಿ. ಒಂದು ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಪೈನಾಪಲ್ಗೆ ಹಾಕಿ, ನಂತರ ತುಪ್ಪ, ಕಡಲೆ ಹಿಟ್ಟು, ಖೋವಾ ಹಾಕಿ ಫ್ರೈ ಮಾಡಿ. ಇದನ್ನು ಪೈನಾಪಲ್ಗೆ ಹಾಕಿ ಮಿಕ್ಸ್ ಮಾಡಿ 2 ನಿಮಿಷ ಬೇಯಿಸಿ. ಮೇಲೆ ಏಲಕ್ಕಿ ಪುಡಿ, ತುಪ್ಪ ಹಾಕಿದರೆ ಸಿಹಿ ಸಿಹಿಯಾದ ಪೈನಾಪಲ್ ಹಲ್ವಾ ಸವಿಯಲು ಸಿದ್ಧ. ಗಣೇಶ್ ತುಪ್ಪ ಏನ್ರಿ ತುಪ್ಪದಲ್ಲಿ ತೇಲ್ತಾ ಇದಿಲ್ರಿ? ಸ್ವೀಟ್ ಹೇಳೋದು. ಯೂ ಟೇಸ್ಟ್ ಮಾಡಿ ನೋಡುವ. ನೋಡಿ, ಹಿಂಗೆ ಎತ್ತಿರೋ ತುಪ್ಪನೇ ಬರ್ತಾ ಇದೆ. ಬಟ್ ನಾವು ನೋಡಿದಾಗ ಅಷ್ಟೊಂದು ಹಾಕಿಲ್ಲ ಅನಿಸ್ತಾ ಇತ್ತು. ತುಪ್ಪ ಕಡಿಮೆ ಆದ್ರೂ ಅದು ಅಂಟು ಬರುತ್ತೆ. ಹಲ್ವಾ ಮಾತ್ರ ಚೆನ್ನಾಗಿ ಆರಿಸ್ಕೊಂಡು ತಿನ್ಬೇಕು. ಹೌದು, ಇಲ್ಲ ನಾಲ್ಗೆ ಸುಟ್ಟೋಗೋದಂತೂ ಗ್ಯಾರಂಟಿ. ಸ್ವಲ್ಪ ಹುಳಿ ಇರುತ್ತೆ. ಸ್ವಲ್ಪ ಹುಳಿ ಇದೆ, ಪೈನಾಪಲ್ ಇದ್ದೇ. ಅದ್ಭುತ ಅದ್ಭುತ. ಒಳ್ಳೆ ಅಲ್ವಾ, ಮನೇಲೇ ಮಾಡ್ಕೋಬೋದು. ನೀವು ಮನೇಲೆ ಮಾಡ್ಕೋಬೋದು. ಹಲ್ವಾನು ಸಹ ಯಾರಿಗಾದ್ರೂ ಕೊಡ್ಬೋದು. ತುಂಬ ಸಖತ್ತಾಗಿದೆ. ಸ್ವಲ್ಪ ಹುಳಿ ಇದೆ. ಸ್ವಲ್ಪ ಹುಳಿ ಇನ್ನೂ ಕಡಿಮೆ ಮಾಡ್ಬೋದು. ಯಾಕಂದರೆ ಅದು ಈ ಪೈನಾಪಲ್ ತುರಿತೇವೆ, ತುರಿದಾದ್ಮೇಲೆ ಚೆನ್ನಾಗಿ ಹಿಂಡಬೇಕು. ಹಿಂಡಿ ಆ ನೀರು ತೆಗಿಬೇಕು. ಆಗ ಸ್ವಲ್ಪ ಹುಳಿ ಅಂಶ ಕಡಿಮೆ ಆಗುತ್ತೆ. ಪೈನಾಪಲ್ ಫ್ಲೇವರ್ ಕಡಿಮೆ ಆಗುತ್ತೆ ಅಂತ ಹಿಂಡಲ್ಲ ಅಷ್ಟೇ. ತುಂಬ ಅದ್ಭುತವಾಗಿ ಮಾಡಿದ್ದೀರಾ. ತುಂಬ ಜನ ಕೇಳ್ತಿರ್ತಾರೆ ಗಣೇಶ್ ಅವರ ಅಡುಗೆ ಫೋನ್ ನಂಬರ್ ಮಾಡಿಸ್ಬೇಕು, ನಾವು ಬ್ರಾಹ್ಮಣರ ಅಡುಗೆ ಮಾಡಿಸ್ಬೇಕು, ನಮ್ಮನೆ ಗುರು ಪ್ರವೇಶ ಕರಿಬೇಕು, ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಬ್ರಾಹ್ಮಣರ ಅಡುಗೆ ಹಾಕ್ಸ್ಬೇಕು ಅಂತ ಇರ್ತಾರೆ. ತುಂಬ ಜನಕ್ಕೆ ನಂಬರ್ ಗೊತ್ತಿಲ್ಲ, ದಯವಿಟ್ಟು ನಂಬರ್ ಹೇಳಿ ನಿಮ್ಮದು. 93 ತಡ್ರಿ ಬರ್ಕೊಳ್ಳಿ ಸರ್, ಬರ್ಕೊಳ್ಳಿ. 93 412 49 557 557. ಓಕೆ, ಥ್ಯಾಂಕ್ ಯು ಸರ್. ತುಂಬ ಅದ್ಭುತವಾಗಿ ಮಾಡಿದ್ದೀರಾ. ತುಂಬ ಜನ ಕೇಳ್ತಾರೆ ಬ್ರಾಹ್ಮಣರ ಅಡುಗೆ ಮಾಡಿಸ್ಬೇಕು, ಗಣೇಶ್ ಅವ್ರ ನಂಬರ್ ಕೊಡಿ ಅಂತ ಪ್ರಾಣ ತಿಂತಾ ಇರ್ತಾರೆ. ನಂಬರ್ ನೀವೇ ಕೊಟ್ಟಿದ್ದೀರಾ.
ಎಲ್ಲ ಆರ್ಡ್ರು ನೀವೇ ತಗೊಳ್ಳಿ, ಅಡುಗೆನ ಚೆನ್ನಾಗಿ ಮಾಡಿಕೊಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಹೋ, ತುಪ್ಪದಲ್ಲಿ ತೇಲುತ್ತಿರುವ ಅನಾನಸ್ಸಿನ ಹಲ್ವಾ. ತುಪ್ಪದಲ್ಲಿ ತೇಲ್ತಾ ಇದೆ, ಮುಳುಗಿರಲ್ಲ, ತೇಲ್ತಾ ಇದೆ. ತುಂಬ ಚೆನ್ನಾಗಿದೆ. ಈ ಹಲ್ವಾನ ಖಾಲಿ ಮಾಡಬೇಕು, ಹಿಂಗೆಲ್ಲ ಅರ್ಜೆಂಟ್ ಮಾಡಿದ್ರೆ ಹಲ್ವಾ ತಿನ್ನೋಕ್ಕಾಗಲ್ಲ, ಬಾಯೆಲ್ಲ ಸುಟ್ಕೊಂಡ್ಬಿಡ್ತೀವಿ. ಕಾರ್ಯಕ್ರಮ ಮುಗಿಸ್ಬಿಡಿ ಮುರಳಿ, ಆಮೇಲೆ ನೀವು ಹಲ್ವಾರು ತಿನ್ಕೊಳ್ಳಿ, ಹಲ್ವಾ ಯಾರಿಗಾದ್ರು ಕೊಟ್ಕೊಳ್ಳಿ ಅಂತ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಸಹ ಭಾಗವಹಿಸಬೇಕು, ನೀವು ಸಹ ಅಡುಗೆ ಮಾಡಬೇಕು. ಏನು ಮಾಡಬೇಕು? ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಖಂಡಿತವಾಗ್ಲೂ ನಿಮ್ಮನ್ನು ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಮುರಳಿ? ಒಗ್ಗರಣೆ ಡಬ್ಬಿ /Facebook/ ಒಗ್ಗರಣೆ ಡಬ್ಬಿಗೆ ಹೋಯ್ತು ಅಂತ ಹೇಳಿದ್ರೆ ನಮ್ಮ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಹೆಸರನ್ನ ಕಳಿಸಿ, ಅಥವಾ ನಮ್ಮ ಫೋನ್ ನಂಬರ್ ಕೂಡ ಇದೆ, ಆ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಳಿ. ಅಡುಗೆ ಮಾಡೋಕ್ಕೆ ನೀವು ಬನ್ನಿ, ತಿನ್ನಕ್ಕೆ ನಾನು ಕಾಯ್ತಾ ಇರ್ತೀನಿ. ಮತ್ತೆ ಸಿಗೋಣ, ಅಲ್ಲಿ ತನಕ